ओम नमः सिद्धेभ्यः ओम नमः सिद्धेभ्यः ओम नमः सिद्धेभ्यः। नमो अरिहन्तानं नमो सिद्धानं नमो आय्यानं नमो उवज्झायानं नमो लोये सवसाहुनं। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा सिद्धिर्भवतु मे सदा। जय बोलो द्वादशांग जिनवानी माता की। मस्तु मस्तु मस्तु। ಬೆಳಗ್ಗೆಯ ಸಂದರ್ಭದಲ್ಲಿ 22 ಪ್ರಕಾರದ ಪರಿಚಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ದಿವಸ ಕೊನೆಯದಾಗಿ ಶಾರೀರಿಕ, ಮಾನಸಿಕ, ಆಗಂತುಕ ಹಾಗೂ ಸಹಜಿಕ ಅನ್ನುವಂಥ 4 ಪ್ರಕಾರದ ದುಃಖಗಳು. ಕೆಲವೊಬ್ಬರು ಅಳ್ಕೊಂತ ಸಹನೆ ಮಾಡ್ತಾರೆ, ಕೆಲವರು ನಕ್ಕೊಂತ ಸಹನೆ ಮಾಡ್ತಾರೆ, ಕೆಲವೊಬ್ಬರು ಮೌನವಾಗಿ ಸಹನೆ ಮಾಡ್ತಾರೆ, ಕೆಲವೊಬ್ಬರು ಮೂಕರಾಗಿ ಸಹನೆ ಮಾಡ್ತಾರೆ ಅನ್ನುವಂಥ ವಿಷಯದ ಮೇಲೆ ಕೊನೆಯದಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ದಿವಸ ಅದೇ ತೃಷಾ ಪರಿಷಹದ ಬಗ್ಗೆ ಚರ್ಚೆ ಮಾಡ್ಕೊತ, रागी कहता है मोक्ष मार्ग दुख का मार्ग है, जबकि वीतरागी कहता है संसार का मार्ग महा दुखदायक है, महा कष्टदायक है। क्योंकि संसार मार्ग में पहले पहले तो सुखाभास होता है और बाद में दुख तीव्राति तीव्र होता जाता है, और मोक्ष मार्ग के पहले तो कठिन सा प्रतीत होता है, परंतु अंत में कर्म का अंत करके अनंत सुख का भाजन होता है, फिर पुनः संसार में आगमन नहीं होता है, संसार से पुनः संबंध नहीं होता है। अरे चैतन्य आत्माओं, जीवन में ध्यान रखना, जब भी मोक्ष मार्ग पर चलने के भाव हो, मोक्ष मार्ग को स्वीकार करो, तब मोक्ष मार्ग को सरल मानकर नहीं अपितु कठिन मानकर ही चलना। तब विषमता आने पर मोक्ष मार्ग छूटता नहीं, जो कि त्यों स्थिरता बनी रहेगी। यदि तुमने सरल मानकर के मोक्ष मार्ग पर गमन किया तो कठिनाई आने पर संयम का छेद हो जाएगा, मोक्ष मार्ग खंडित हो जाएगा। मोक्ष मार्ग बहुत कठिन है, दोष सरलता में ही पलते हैं, दृढ़ता में नहीं। बड़ा सुंदरवाद विषय ಹೇಳಿದ್ರಲ್ಲಿ. ರಾಗಿ कहता है ಮೋಕ್ಷ ಮಾರ್ಗ ದುಃಖ का ಮಾರ್ಗ है. ರಾಗಿಗಳು ಮೋಕ್ಷ ಮಾರ್ಗ ಏನು ಹೇಳ್ತಾರೆ, ಬಹಳ ದುಃಖ ಇದೆ, ಅಲ್ಲಿ ಬಹಳ ಕಷ್ಟ ಇದೆ, ಬಹಳ ಕಠಿಣ ಇದೆ ಅಂತ ಹೇಳ್ತಾ ಇರ್ತಾರೆ. ಆದರೆ जबकि वीतरागी कहता है संसार का मार्ग ಮಹಾ ದುಃಖದಾಯಕ है, ಮಹಾ ಕಷ್ಟಕಾರಕ है, ಮಹಾ ಕಷ್ಟದಾಯಕ ಇದೆ ಅಂತ ಹೇಳ್ತಾರೆ. ಆದರೆ ವೀತರಾಗಿ ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂಥ ಸಾಧಕರು, ಮುನಿಗಳು, ಈ ಸಂಸಾರ ಮಾರ್ಗ ಏನಿದೆ ಇದು ಮಹಾ ದುಃಖದಾಯಕ ಇದೆ, ಮಹಾ ಕಷ್ಟದಾಯಕ ಇದೆ. ಯಾಕಪ್ಪ ಅಂತಂದ್ರೆ ಸಂಸಾರ ಮಾರ್ಗ ಮೇ ಪಹಲೆ ತೋ ಸುಖಾಭಾಸ ಹೋತಾ ಹೈ. ಈ ಸಂಸಾರ ಮಾರ್ಗದಲ್ಲಿ ನಡೀತಾ ಇರುವಾಗ ಮೊದಲಿಗೆ ಬಹಳ ಸುಖದ ಆಭಾಸ ಆಗ್ತಾ ಇರುತ್ತೆ. ಸುಖ ಇಲ್ಲ, ಇಲ್ಲಿ ಸುಖದ ಆಭಾಸ ಆಗ್ತಾ ಇರುತ್ತೆ. ಅನುಭವ ಸುಖದ ಆಭಾಸ ಅಂತ ನಾವು ಬಹಳ ಸುಖ ಇದೆ ಅಂತ ಅಂತಿರ್ತೀವಿ. ನಾವು ಬಹಳ ಸುಖ ಇದೆ ಅಂತ ಅಂತಿರ್ತೀವಿ. ಮದುವೆ ಮಾಡ್ಕೊಂಡಾಗ ಹೊಸವಾಗಿದ್ದಾಗ ಬಹಳ ಖುಷಿ ಅನ್ಸರುತ್ತೆ. ಹೊಸ ಹುಡುಗಿ ಬಂದಳ, ಹೊಸ ಹುಡುಗ ಬಂದನ, ಹೊಸ ಮನೆ ಇದೆ, ಹೊಸ ಪಾತ್ರೆಗಳಿದಾವ, ಎಲ್ಲ ಹೊಸದು ಬಹಳ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ಇದೇ ಕಾದಿದೆ ಮುಂದೆ ಅಂತ ಹೇಳ್ತಾ ಇರ್ತದೆ ಅಲ್ಲಿ, ಅದು ಹೌದಲ್ಲ? ಆ ರೀತಿ ಸಂಸಾರ ಮಾರ್ಗದಲ್ಲಿ ಮೊದಲಿಗೆ ಬಹಳ ಸುಖದ ಆಭಾಸ ಆಗ್ತಾ ಇರುತ್ತೆ. बाद में दुख तीव्र होता जाता है. ಆದರೆ ಆಮೇಲೆ ದುಃಖ ಅತಿ ತೀವ್ರ ದುಃಖದಲ್ಲಿ ಅನುಭವ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಪ್ರಥಮ ಸುಖದ ಆಭಾಸ ಹೇಳಿದ್ರು, ಎರಡನೇ ಸಮಯದಲ್ಲಿ ಅಮ್ಮ ಏನು ಹೇಳಿದ್ರು, ದುಃಖದ ಅನುಭವ ಹೇಳಿದ್ರು ಇಲ್ಲಿ. और मोक्ष मार्ग के पहले तो कठिन सा प्रतीत होता है. ಮೋಕ್ಷ ಮಾರ್ಗ ಹೇಗಿದೆ ಅಂತಂದ್ರೆ ಪ್ರಥಮ ಬಾರಿಗೆ ಬಹಳ ಕಠಿಣ ಅನ್ಸುತ್ತೆ, ಅಪ್ಪ ಆಗೋದಿಲ್ಲ ನಮಗಿದು ಅಂತ ಅಂತೀವಿ ನಾವು. ಮೋಕ್ಷ ಮಾರ್ಗ ಏನಿದೆ
ಬಹಳ ಕಠಿಣ ಇದೆ, ನಮ್ಮ ಕಡೆಯಿಂದ ಆಗುವಂಥದ್ದಲ್ಲ ಇದು ಅಂತ ನಾವು ಅದನ್ನ ಅಂದ್ಕೊಳ್ತಿರ್ತೀವಿ. ಪರಂತು अंत में कर्म का अंत करके अनंत सुख का भाजन होता है. ಆದರೆ ಅಂತದಲ್ಲಿ ಕರ್ಮಗಳನ್ನ ಅಂತ ಮಾಡಿ, ಕರ್ಮಗಳನ್ನ ನಾಶ ಮಾಡಿ ಅನಂತ ಸುಖದ ನಾವೇನಾಗ್ತೀವಿ ಇಲ್ಲಿ ಭಾಜಕರ ಆಗ್ತೀವಿ, ಭಾಜನ ಆಗ್ತೀವಿ ಅಂತ ತಿಳ್ಕೊಳ್ಬೇಕಿಲ್ಲಿ. फिर पुनः संसार में ಆಗಮನ್ ನಹಿ ಹೋತಾ. ಅಲ್ಲಿ ಕರ್ಮಗಳ ಅಂತ ಆಗ್ಬಿಟ್ಟು ಅಂದ್ರೆ ಪಾರ್ಶ್ವನಾಥನ ಏನಾಗುತ್ತೆ, ಸಂಸಾರದಲ್ಲಿ ಮತ್ತೆ ಪುನಃ ಆಗಮನ ಇರುವುದಿಲ್ಲ. ಸಂಸಾರ ಸೆ ಪುನಃ ಸಂಬಂಧ ನಹಿ ಹೋತಾ ಹೈ. ಈ ಸಂಸಾರದಿಂದ ಮತ್ತೆ ಪುನಃ ನಮ್ಮದು ಯಾವುದು ಸಂಬಂಧ ಇರುವುದಿಲ್ಲ. अरे चैतन्य आत्माओ जीवन में ध्यान रखना. ये चैतन्य आत्मगळे ಜೀವನದಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಜಬ್ ಭಿ ಮೋಕ್ಷ ಮಾರ್ಗ पर चलने के भाव हो, ಯಾವಾಗ ನಿಮಗೆ ಮೋಕ್ಷ ಮಾರ್ಗದಲ್ಲಿ ನಡೆಯುವಂತ ಭಾವನೆ ಆಗಬಹುದು ಅಮ್ಮ, ಆ ಸಮಯದಲ್ಲಿ ಮೋಕ್ಷ ಮಾರ್ಗವನ್ನು ಸ್ವೀಕಾರ ಮಾಡಿಕೊಳ್ಳಿ. ಮೋಕ್ಷ ಮಾರ್ಗವನ್ನು ಏನು ಮಾಡ್ಕೊಳ್ಳಿ, ಸ್ವೀಕಾರ ಮಾಡಿಕೊಳ್ಳಿ. ತಬ್ ಮೋಕ್ಷ ಮಾರ್ಗಕ್ಕೂ ಸರಳ ಮಾನ್ಕರ್ ನಹಿ. ಆ ಮೋಕ್ಷ ಮಾರ್ಗ ಸ್ವೀಕಾರ ಮಾಡಿಕೊಂಡಾಗ ಏ ಮೋಕ್ಷ ಮಾರ್ಗ ಬಹಳ ಈಸಿ ಇದೆ ಅಂತ ಅನ್ಕೊಂಡು ಹೋಗಬೇಡ. ಮೋಕ್ಷ ಮಾರ್ಗ ಬಹಳ ಸರಳವಾಗಿದೆ ಅಂತ ಅನ್ಕೊಂಡು ಹೋಗಬೇಡ್ರಿ ನೀವು. ಅಫಿತು ಕಠಿನ್ ಮಾನ್ಕರ್ ಹಿ ಚಲ್ನಾ, ಬಹಳ ಕಷ್ಟದಾಯಕ ಇದೆ ಅಂತಾನೆ ತಿಳ್ಕೊಂಡು ಹೋಗ್ಬೇಕಲ್ಲಿ. ಯಾಕಂತಂದ್ರೆ ಯಾವ ಸಮಯದಲ್ಲಿ ಕರ್ಮದ ಉದಯಗಳಾಗ್ತಾವ, ಯಾವ ಸಮಯದಲ್ಲಿ ಕರ್ಮದ ಉದಯ ಆಗಬಹುದು ಅನ್ನುವಂಥ ಭಾವನೆ ಅನ್ನುವಂಥ ಸಂದರ್ಭಗಳು ಯಾವಾಗ ಬರ್ತಾವ ಹೇಳಿಕೆ ಆಗುವುದಿಲ್ಲ. ತಬ್ ವಿಷಮತಾ ಆನೆ ಪರ್, ಯಾವಾಗ ಕಷ್ಟಗಳು ಬರ್ತಾವ, ಕಠಿಣತೆಗಳು ಬರ್ತಾವ, ಆವಾಗ ಮೋಕ್ಷ ಮಾರ್ಗ छूटेಗ ನಹಿ, ಮೋಕ್ಷ ಮಾರ್ಗ ಬಿಟ್ಟು ಹೋಗುವಂತ ಭಾವನೆ ಸಹ ಆಗುವುದಿಲ್ಲ. ಪರಂ ಪೂಜ್ಯ ಕಾಮಕುಮಾರ್ ನಂದಿ ಮಹಾರಾಜರದು ಬರ್ಬರವಾದ ಹತ್ಯೆ ಆಯಿತು. ಬಹಳ ಕಠೋರ ಒಂದು ಅವ್ರಿಗೆ ಆ ಶರೀರದ ಮೇಲೆ ಪ್ರಹಾರ ಆಯಿತು. ಆ ಶರೀರದ ಮೇಲೆ ಪ್ರಹಾರ ಆಯಿತು, ಆ ಮುನಿಗಳನ್ನ ಹತ್ಯೆ ಮಾಡಿದ್ರು ಅಂತ ಈ ನಾವು ಕಣ್ಣಿಗೆ ಕಾಣಿಸ್ತಾ ಇರೋದು ನಮಗೆ ಇದು ದೃಶ್ಯ. ಆದರೆ ಅನಾದಿ ಕಾಲದಿಂದ ಈ ರೀತಿ ಇದೇನು ಫಸ್ಟ್ ಸರ್ತಿ ಆಗಿದೆನಾ? ಇದೇ ಫಸ್ಟ್ ಸರ್ತಿ ಆಗಿದೆಯೇನಾ? ಇಲ್ಲ, ಇದಕ್ಕಿಂತ ಭಯಾನಕಗಳಾಗಿದ್ದಾವೆ, ಇದಕ್ಕಿಂತ ಭಯಾನಕ ಮುನಿಗಳ ಮೇಲೆ ಪ್ರಹಾರಗಳಾಗಿದ್ದಾವ. ನಮ್ಮ ಕರ್ನಾಟಕದಲ್ಲಿ ಐಹೊಳೆ ಅನ್ನುವಂಥ ಒಂದು ನಗರ ಇದೆ, ಐಹೊಳೆ ಅಂತ. ಆ ಐಹೊಳೆ ಹತ್ರ ಏನಾಗಿದೆ ಅಂತಂದ್ರೆ 500 ಜನ ಮುನಿಗಳನ್ನ 500 ಮುನಿಗಳನ್ನ ಎಲ್ಲಿ ಗಾಣದಲ್ಲಿ ಹಾಕಿ ಹಿಂಡಿದ್ದಾರೆ. ತಲೆ ಕಡೆಯಿಂದ ಹಾಕಲಿಲ್ಲ ವೈಭವನಲ್ಲಿ, ತಲೆ ಕಡೆಯಿಂದ ಹಾಕಿದ್ರೆ ಪಟ್ಟಂತ ಪ್ರಾಣ ಹೋಗ್ಬಿಡತ್ತೆ. ತಲೆ ಕಡೆಯಿಂದ ಗಾಣದಲ್ಲಿ ತುರುಕಲಿಲ್ಲ, ಅವರನ್ನ ಕಾಲ ಕಡೆಯಿಂದ ತುರುಕಿದ್ರು. ಫಸ್ಟ್ ಕಾಲು ಹಾಕೋದು ಒಳಗಡೆ, ಅದು ಹಿಂಡ್ಕೊಂತ ತಲೆ ಹಾಕಿದ್ರೆ ಪಟ್ಟಂತ ಪ್ರಾಣ ಹೋಗಬಾರ್ದಲ್ಲ, ನೋವಾಗಬೇಕು, ವೇದನೆ ಆಗಬೇಕು, ಆ ನೋವಿನ ಅನುಭವ ಆಗಬೇಕು, ಅವರಿಗೆ ವೇದನೆಯ ಅನುಭವ ಆಗಬೇಕಂತ ಕಾಲ ಕಡೆಯಿಂದ ಹಾಕಿ 500 ಮುನಿಗಳನ್ನ ಆ ಗಾಣದಲ್ಲಿ ಹಿಂಡಿದ್ದಾರೆ. ಎಷ್ಟು ಬರ್ಬರವಾದ ಹತ್ಯೆ! ಒಂದಲ್ಲ 500 ಮುನಿಗಳನ್ನ. ಇದೇನು ಹೊಸದಲ್ಲ ನಮಗೆ ಹೊಸದಲ್ಲ. ಇದನ್ನು ನೋಡಿ ನಾವು ಹೆದರಿ ಓಡುವಂತ ಅವಶ್ಯಕತೆ ಕೂಡ ಇಲ್ಲ. ಇದನ್ನು ನೋಡಿಕೊಂಡು ಇದನ್ನು ತಿಳಿದುಕೊಂಡು ಹೆದರಿ ವಾಪಸ್ ಹೋಗುವಂತ ಅವಶ್ಯಕತೆ ಕೂಡ ಇಲ್ಲ. ಇದೇನು ಹೊಸದಲ್ಲ. ಇದೇನು 500 ಮುನಿಗಳ ಮೇಲೆ ಗಾಣದಲ್ಲಿ ಹಾಕಿ ಅವ್ರನ್ನ ಹಿಂಡಿದ್ರು, ಇದೇನು ಹೊಸದಲ್ಲ. ಇದಕ್ಕಿಂತ ಚಿಂತನೆ, ಇದಕ್ಕಿಂತ ಹಳೆಯದು ಯೋಚನೆ ಮಾಡಿದ್ವಿ ಅಂತಂದ್ರೆ ಬಹಳ ಭಯಂಕರವಾದ ಹತ್ಯೆಗಳನ್ನಾಗಿದ್ದಾವ. ಯಾವುದು ಇದು? ಐಹೊಳೆದು 5ನೇ ಕಾಲದಲ್ಲಿ, ಇದು 5ನೇ ಕಾಲದಲ್ಲಿ ಆಗಿದ್ದು, ಪಂಚಮ ಕಾಲದಲ್ಲಿ ಆಗಿರುವಂತ ಘಟನೆ ಇದು. ಐಹೊಳೆ ಅಂತ ಹೆಸರಾಗಿ ಬಿತ್ತು ಅದಕ್ಕೆ. ಆ 500 ಜನ ಮುನಿಗಳನ್ನ ಹಿಂಡುತ್ತಾ ಇರುವಾಗ ಅವ್ರ ಶರೀರದಿಂದ ಹೋಗುವಂತ ಬ್ಲಡ್, ಆ ರಕ್ತ ಹರಿದು ಹೋಗ್ತಾ ಇತ್ತು. ಹರಿದು ಹೋಗಿ ಎಲ್ಲಿ ಹೋಗಿ ಸೇರ್ತಂತಂದ್ರೆ ಹೊಳೆಗೆ ಹೋಗಿ ಸೇರ್ತದು. ಆ ಹೊಳೆಗೆ ಹೋಗಿ ಸೇರ್ತು. ಬೆಳಿಗ್ಗೆ ತಾಯಿಂದೇರು ಅವಾಗ ನೀರು ತಲೆ ಮೇಲೆ ಬಿಂದಿಗೆ ತಗೊಂಡು ನೀರು ತರ್ಲಿಕ್ಕೆ ಹೋಗ್ತಿದ್ರು ಹೊಳೆಗೆ. ತಲೆ ಮೇಲೆ ಹೊತ್ಕೊಂಡು ಬರೋರು ನೀರು ತರ್ಲಿಕ್ಕಂತ ಹೊಳೆಗೆ ಹೋಗ್ತಾರ. ಹೊಳೆ ನೀರೆಲ್ಲ ಏನ್ ಕಾಣಿಸ್ತಾ ಇತ್ತು ಪರ್ಷತನ? ರೆಡ್ ಕಲರ್ ಕಾಣಿಸ್ತಾ ಇತ್ತು, ಕೆಂಪು ಕಲರ್ ನೀರು ಕಾಣಿಸ್ತಾ ಇತ್ತು. ಅಯ್ಯೋ ಹೊಳೆ ಅನ್ಕೊಂತ ಎಲ್ಲಾ ಹೆಣ್ಮಕ್ಳು ಎಲ್ಲ ತಾಯಿಂದೇರು ಹಳ್ಳಿಗೆ ವಾಪಸ್ ಓಡ್ಕೊಂತ ಹೋಗ್ತಾ ಇದ್ದಾರೆ, ಹೆದರಿ ಹೋಗ್ತಾ ಇದ್ದಾರೆ. ಅವಾಗಿಂದ ಆ ಊರಿಗೆ ಹೆಸರು ಬಿತ್ತು ಐಹೊಳೆ ಅಂತ ಹೆಸರು ಬಿತ್ತು ಆ ಊರಿಗೆ. ನೋಡಿ, ಯೋಚನೆ ಮಾಡಿ. ಇದೇನು ಬಾಳಲ್ಲ. ಹೀಗೆಲ್ಲ ಆಗತ್ತಂತ ಮೋಕ್ಷ ಮಾರ್ಗ ಸ್ವೀಕಾರ ಮಾಡದೆ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ?
ಈ ರೀತಿ ಆಗತ್ತೆ, ಈ ರೀತಿ ಹತ್ಯೆ ಆಗತ್ತೆ, ಈ ರೀತಿ ಮುನಿಗಳನ್ನು ಸಾಯಿಸ್ತಾರೆ ಅಂತ, ಈ ರೀತಿ ಮುನಿಗಳ ಮೇಲೆ ಇಂಥ ದೊಡ್ಡ ದೊಡ್ಡ ಮಹಾಭಯಂಕರವಾದ ಪ್ರಹಾರ ಆಗತ್ತಂತ ಮೋಕ್ಷ ಮಾರ್ಗ ಸ್ವೀಕಾರ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಅಥವಾ ಮೋಕ್ಷ ಮಾರ್ಗ ಸ್ವೀಕಾರ ಮಾಡಿದವರು ಹೆದರಿ ಮನೆಗೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ಇದೇನು ಅನಾದಿ ಕಾಲದಿಂದ ಹಾಕುವಂತ ಬಂದಿದೆ, ಮುಂದೆ ಅನಂತ ಕಾಲದವರೆಗೆ ಈ ರೀತಿ ಹಾಕುವಂತ ಹೋಗೋದಿದೆ. ಇದು ಉಪಸರ್ಗ ಇದೆ, ಇದೊಂದು ಪರಿಶಹ ಇದೆ. ಇದನ್ನ ಸಹಿಸ್ಕೊಂತ ಹೋಗಬೇಕು, ಇದನ್ನ ಸಹನೆ ಮಾಡ್ಕೊಂತಾನೆ ಹೋಗಬೇಕು. ಇದನ್ನ ನಾವು ಶಾಂತ ರೂಪದಿಂದ ಸಹನೆ ಮಾಡಿದೀವಿ ಅಂತಂದ್ರೆ ನಮ್ಮ ಕರ್ಮ ನಿರ್ಜರಣ ಆಗೋದಿದೆ. ಕರ್ಮದ ಅಂತ ಆದಾಗ ಏನಾಗತ್ತೆ ಅಂತ ಹೇಳಿದ್ರಲ್ಲಿ, ಕರ್ಮದ ಅಂತ ಆದಾಗ ನಿಮಗೇನಾಗತ್ತೆ, ಅನಂತ ಸುಖದ ಅನುಭವ ಆಗತ್ತೆ, ಅನಂತ ಸುಖದ ಪ್ರಾಪ್ತಿ ನಿಮಗೆ ಆಗುತ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರ. ಅಪಿತು ಕಠಿಣ ಮಾನಕರ್ ಹೀ ಚಲ್ನ, ಮೋಕ್ಷ ಮಾರ್ಗ ಸರಳ ಇದೆ ಅಂತ ತಿಳ್ಕೊಂಡು ಹೋಗಬೇಡಿ. ಮೋಕ್ಷ ಮಾರ್ಗ ಏನಿದೆ ವೈಭವನ ಕಠಿಣವಾಗಿದೆ ಅಂತಾನೆ ತಿಳ್ಕೊಂಡು ಆ ಮೋಕ್ಷ ಮಾರ್ಗ ಸ್ವೀಕಾರ ಮಾಡಿಕೊಳ್ಳಿ. ನೀವಲ್ಲಿ ಇಂಥ ಏನಾದ್ರೂ ಕಠಿಣ ಪ್ರಸಂಗಗಳು ಬಂದಾಗ ಹೆದರುವಂತ ಅವಶ್ಯಕತೆ ಇರಲ್ಲ. ಇಂಥ ಕಠಿಣವಾದ ಪ್ರಸಂಗ ಬಂದಾಗ ನಿಮಗೆ ಭಯ ಪಡುವಂತ ಅವಶ್ಯಕತೆ ಇರಲ್ಲ. ನಿನ್ನೆ ಒಬ್ರು ತಾಯಿ ನಮಗೆ ಹೇಳ್ತಾ ಇದ್ರು, ಮಹಾರಾಜರೇ ಪ್ರವಚನ ಮಾಡಿದ 2 ದಿವಸ ನೀವು ಬಹಳ ಕಠೋರವಾಗಿ, ಬಹಳ ಅಗ್ರೆಸರವಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂತ ಹೇಳಿದ್ರು. ನಾಳೆ ನಿಮ್ಮ ಮೇಲೆ ಕೂಡ ಈ ರೀತಿ ಆಗಬಹುದು. ನೀವು ಈ ರೀತಿ ಮಾತಾಡಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಇದ್ಬೇಡಿ, ನೀವು ಮಾತಾಡಕ್ಕೆ ಹೋಗಬೇಡಿ, ಈ ವಿಷಯದಲ್ಲಿ ಶಾಂತವಾಗಿ ಇದ್ಬೇಡಿ ಅಂತ ಹೇಳಿದ್ರು. ನಾನೊಬ್ಬ ಶಾಂತವಾಗಿ ಕೂತ್ಕೊಂಡ್ರೆ ಆಗುವಂತ ಪ್ರಹಾರ ನಿಲ್ಲದಿದೆಯಾ? ನಾನೊಬ್ಬ ಮೌನವಾಗಿ ಕೂತ್ಕೊಂಡ್ರೆ ನಾಳೆ ಆಗುವಂತ ಪ್ರಹಾರಗಳು ನಿಲ್ಲುವಂತ ವಿಧವ ಇಲ್ಲ. ನಾಳೆ ಇದಕ್ಕಿಂತ ಕಠೋರವಾದ ದಂಡನೆ ಆಗೋವಿದಾವ, ಇದಕ್ಕಿಂತ ಕಠೋರವಾದ ಪ್ರಹಾರಗಳು ಆಗೋವಿದಾವ. ಆ ಪ್ರಹಾರಗಳು ಆಗೋವಿದಾವ ಅಂತ ನಾವು ಹೆದರಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ರೂಮಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ? ನಾವು ಅಹಿಂಸಾವಾದಿ, ನಾನು ನಿನ್ನೆ ಹೇಳಿದೆ, ನಾವು ಅಹಿಂಸಾವಾದಿಗಳಿದ್ದೀವಿ ಅಂತಂದ್ರ ನಮ್ಮ ಸಮಾಜದವರು, ನಮ್ಮ ಜೈನ ಧರ್ಮದ ಶ್ರಾವಕರು ನಪುಸಂಕರಿಲ್ಲ. ನಾವು ಕ್ಷತ್ರಿಯರಿದ್ದೀವಿ. ನಾವಿವಾಗ ಅಹಿಂಸಾವಾದಿಗಳಿದ್ದೀವಂತ ನಾವೇನು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಗೊತ್ತಿಲ್ಲಂತಲ್ಲ. ನಾವು ರಾಜ ಮಹಾರಾಜರ ವಂಶಜರಿದ್ದೀವಿ. ನಾವು ಕೂಡ ರಾಜವನ್ನು ಉಳಿಸೋದು, ಧರ್ಮವನ್ನು ಉಳಿಸೋದು, ಮುನಿ ಧರ್ಮವನ್ನು ಉಳಿಸೋದು, ಜೈನ ಧರ್ಮವನ್ನು ಉಳಿಸೋದು ಅಂತ ನಮ್ಮ ಹತ್ರ ಕೂಡ ಸಾಮರ್ಥ್ಯ ಇದೆ. ಅದನ್ನು ನಾವು ನೆನಪು ಮಾಡಿ ಕೊಡಬೇಕು. ನೆನಪು ಮಾಡಿ ನಾವೇ ಕೊಡದಿದ್ದರೆ, ನೀವು ವಿರೋಧ ಹಿಂಸೆ ಮಾಡಕ್ ಬರುತ್ತೆ ಅಂತ ನಿಮಗೆ ನಾವು ಹೇಳಿ ಕೊಡದಿದ್ರೆ ನಿಮಗೇನು ಮಣ್ಣು ಗೊತ್ತು? ವಿರೋಧ ಹಿಂಸೆ ನಿಮಗೆ ಬರೀ ಇಷ್ಟೇ ಗೊತ್ತು, ಆರಂಭ ಹಿಂಸೆ ಅಷ್ಟೇ ಗೊತ್ತು, ಉದ್ಯೋಗ ಹಿಂಸೆ ಅಷ್ಟೇ ಗೊತ್ತು, ಇವೆರಡೇ ಗೊತ್ತು ನಿಮಗೆ. ಯಾಕೆ? ನಿಮ್ಮ ಜೀವನಕ್ಕೆ ಇವೆರಡೇ ಬೇಕು. ಒಂದು ಉದ್ಯೋಗ ಬೇಕು, ಒಂದು ಆರಂಭ ಬೇಕು. ನಿಮ್ಮ ಜೀವನಕ್ಕೆ ಇವೇನು ಬೇಕೋ ಅಷ್ಟೇ ನೀವು ಮಾಡೋದು. ಧರ್ಮದ ರಕ್ಷಣೆಗೋಸ್ಕರ ವಿರೋಧ ಮಾಡಿ, ಧರ್ಮದ ರಕ್ಷಣೆಗೋಸ್ಕರ ವಿರೋಧ ಹಿಂಸೆ ಮಾಡಿ ದೋಷ ಇಲ್ಲ ಇದರಲ್ಲಿ ಅಂತ ಧರ್ಮ ಹೇಳ್ತಾ ಇದೆ, ಶಾಸ್ತ್ರ ಹೇಳ್ತಾ ಇದೆ, ಜಿನವಾಣಿ ಹೇಳ್ತಾ ಇದೆ, ಭಗವಂತನ ವಾಣಿ ಹೇಳ್ತಾ ಇದೆ. 4 ಪ್ರಕಾರದ ಹಿಂಸೆ. ನೀವು ಆ 4 ಪ್ರಕಾರದ ಹಿಂಸೆಯಲ್ಲಿ ಒಂದು ಹಿಂಸೆ ಶ್ರಾವಕರು ಸಂಪೂರ್ಣತಃ ತ್ಯಾಗ ಮಾಡ್ಬೇಕಂತ ಹೇಳಿದ್ರು. ಯಾವುದು? ಸಂಕಲ್ಪ ಹಿಂಸೆ. ನೀವು ಸಂಪೂರ್ಣತಃ ತ್ಯಾಗ ಮಾಡ್ಬೇಕಂತ ಹೇಳಿದ್ರು. 3 ಹಿಂಸೆ ನೀವು ಶ್ರಾವಿಕೆಯರು ಮಾಡಬಹುದು. ಆರಂಭ ಹಿಂಸೆ ಮಾಡ್ತಾ ಇದ್ದೀರಾ, ಉದ್ಯೋಗ ಹಿಂಸೆ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ ಧರ್ಮದ ಮೇಲೆ ಅತ್ಯಾಚಾರ ಆಗ್ತಾ ಇರುವಾಗ ವಿರೋಧಿ ಹಿಂಸೆ ಮಾಡೋದಕ್ಕೋಸ್ಕರ ಕೈಯಲ್ಲಿ ಖಡ್ಗ ಕೂಡ ಹಿಡ್ಕೊಂಡು ನಿಂತ್ಕೊಂಡ್ರೆ ನಿಮಗೇನು ದೋಷ ಇಲ್ಲ, ನಿಮಗೇನು ಪಾಪ ಇಲ್ಲ. ಸುಮ್ಮನೆ ಖಡ್ಗ ಹಿಡ್ಕೊಂಡು ಯಾರು ಸಾಯಿಸ್ಕೊಂತ ಹೋಗಂತ ಹೇಳ್ತಾ ಇಲ್ಲ ಧರ್ಮ. ಸುಮ್ಮನೆ ಕೈಯಲ್ಲಿ ತಲವಾರ್ ಹಿಡ್ಕೊಂಡು, ಖಡ್ಗ ಹಿಡ್ಕೊಂಡು, ಬಂದೂಕ್ ಹಿಡ್ಕೊಂಡು ಯಾರ್ಯಾರನ್ನೋ ಹೊಡ್ಕೊಂತ, ಯಾರ್ಯಾರನ್ನೋ ಸಾಯಿಸ್ಕೊಂತ ಹೋಗಂತ ಹೇಳ್ತಾ ಇಲ್ಲ ನಮ್ಮ ಧರ್ಮ. ಜಿನವಾನಿ ನಮ್ದು ಹೇಳ್ತಾ ಇಲ್ಲ. ಇದು ಧರ್ಮದ ಮೇಲೆ ಯಾವಾಗ ಅತ್ಯಾಚಾರ ಆಗತ್ತೆ, ಯಾವಾಗ ಧರ್ಮದ ಮೇಲೆ, ಧರ್ಮದ ಗುರುಗಳ ಮೇಲೆ ಅತ್ಯಾಚಾರ ಆಗತ್ತೆ, ಧರ್ಮದ ಜಿನವಾನಿ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಧರ್ಮದ ಮಂದಿರಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅವಾಗ ನೀವು ಕೈಯಲ್ಲಿ ಖಡ್ಗ ಹಿಡ್ಕೊಂಡ್ರೆ ನಿಮಗೇನು ಪಾಪ? ಧರ್ಮ ರಕ್ಷಣೆಗೋಸ್ಕರ ಹಿಡೀರಿ ಕೈಯಲ್ಲಿ ಖಡ್ಗ. ಏನು ದೋಷ ಇದೆ ಅಲ್ಲಿ? ಏನು ದೋಷ ಇಲ್ಲ. ಅದೇ ರೀತಿ ಇಲ್ಲಿ ಹೆದರಿ ಓಡಿ ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಧರ್ಮ ಇದೆ. ಇದು ಆತ್ಮ ಕಲ್ಯಾಣ ಮಾಡ್ಕೊಳ್ತಾ ಇರುವಾಗ ಅನೇಕ ಪ್ರಕಾರದ ಉಪಸರ್ಗಗಳು, ಅನೇಕ ಪ್ರಕಾರದ ಪರಿಚಯಗಳು ಇವೆಲ್ಲ ಬರೋವ. ಇವೆಲ್ಲವನ್ನು ಸಹಿಸ್ಕೊಂತಾನೆ ಹೋಗಲೇಬೇಕು. ವೀರಸಾಗರ್ ಮಹಾರಾಜರು ಹೀಗೆ ಮಾತಾಡ್ತಾ ಇದ್ದಾರೆ, ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಹೋಗಂತ. ನಾವು ಹೀಗೆ ಪ್ರಸಂಗ ಬಂದ್ರೆ ನಾವು ವಿಷ್ಣು ಕುಮಾರ್ ಮುನಿ ಆಗ್ಲಿಕ್ಕೆ ಕೂಡ ರೆಡಿನೇ. ನಾವು ಧರ್ಮದ ಮೇಲೆ ಪ್ರಸಂಗ ಬಂದ್ರೆ ನಾವು ವಿಷ್ಣು ಕುಮಾರ್ ಮುನಿ ಆಗ್ಲಿಕ್ಕೂ ಸಹ
ನಾವು ರೆಡಿ ಇದ್ದೀವಿ, ತಯಾರಿದ್ದೀವಿ. ಕೈಯಲ್ಲಿ ಹಿಡ್ಕೊಂಡಿರುವಂಥ ಪಿಂಚೆಯನ್ನು ನಾವು ಸೈಡ್ಗೆ ಇಟ್ಟು ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಧರ್ಮದ ರಕ್ಷಣೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನಮ್ಮೇಲೆ ಸಂಸ್ಕಾರನೇ ಆ ರೀತಿ ಇದೆ, ನಮ್ಮೇಲೆ ಜಿನವಾನೇ ಅದೇ ರೀತಿ ಹೇಳಿದೆ. ಆವಾಗ ಶ್ರಾವಕ ಶ್ರಾವಿಕೆಯರು ಮನೆಯಲ್ಲಿ ಬಾಗಿಲು ಹಾಕೊಂಡು ಕುತ್ಕೊಂಡ್ರು. 500 ಮುನಿಗಳ ಮೇಲೆ ಉಪಸರ್ಗ ಆಗ್ತಾ ಇರುವಾಗ, ಅಕಂಪನಾಚಾರ್ಯ ಸಂಘದ ಮೇಲೆ ಉಪಸರ್ಗ ಆಗ್ತಾ ಇರುವಾಗ ಎಲ್ಲರೂ ಹೆದರಿಕೊಂಡು ಮನೆಯಲ್ಲಿ ಕದ ಹಾಕೊಂಡು ಬಾಗಿಲು ಹಾಕೊಂಡು ಕುತ್ಕೊಂಡ್ರು ಅಂತ ವಿಷ್ಣು ಕುಮಾರ್ ಕೂತ್ಕೊಳ್ಳಿಲ್ಲ. ವಿಷ್ಣು ಕುಮಾರ್ ಮುನಿಗಳು ಕೂತ್ಕೊಳ್ಳಿಲ್ಲ. ಕೈಯಿಂದ ಪಿಂಚಿ ಸೈಡ್ಗೆ ಇಟ್ಟು ಬಂದ್ರಲ್ಲಿ ಅವರು ಸಮರ ಭೂಮಿಯಲ್ಲಿ. ಅವಾಗ ಆ ಮುನಿಗಳ ರಕ್ಷಣೆ ಆಯಿತು. ಆ ಮುನಿಗಳ ಬದುಕಿದ್ರು. ಇಲ್ಲದ್ರೆ ಹೋಮದಲ್ಲೇ ಹಾಕಿ ಅವ್ರನ್ನೆಲ್ಲ ಏನ್ ಮಾಡಿದ್ರು? ಪ್ರಸನ್ನ ಹೋಮದಲ್ಲಿ ಹಾಕಿ ಅವ್ರನ್ನೆಲ್ಲರನ್ನ ಸಾಯಿಸ್ತಾನೆ ಇದ್ರಲ್ಲ ಅಕಂಪನಾಚಾರ್ಯ ಮುನಿಗಳನ್ನ. ಅವಾಗ ವಿಷ್ಣು ಕುಮಾರ್ ಮುನಿಗಳು ಬಂದ್ರಂತಾನೆ ಅವ್ರು ಉಳ್ಕೊಂಡ್ರಲ್ವಾ? ಅವಾಗೆಲ್ಲ ಇದ್ರು ಶ್ರಾವಕ ಶ್ರಾವಿಕಿಯರು, ಅವಾಗೆಲ್ಲ ಮಲ್ಕೊಂಡಿದ್ರಲ್ಲ ಮನೆಯಲ್ಲೇನೆ. ಆ ರೀತಿ ನಾವು ಹೆದರುಕೊಂಡು ಹಿಂದೆ ಸರಿಯುವಂತ ಅವಶ್ಯಕತೆ ಇಲ್ಲ. ನಾವು ಹೆದರಿಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹೆದರಿಕೊಂಡು ಮೋಕ್ಷ ಮಾರ್ಗವನ್ನು ಸ್ವೀಕಾರ ಮಾಡದೇನೆ ಸಂಸಾರದಲ್ಲಿ ಉಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಐಹೊಳೆದು ಬೇರೆ, ಇದೇ ಬೇರೆನೆ. ಐಹೊಳೆಯಲ್ಲಿ ಗಾಣದಲ್ಲಿ ಹಾಕಿ ಹಿಂಡಿದ್ರು, ಈ ಅಕಂಪನಾಚಾರ್ಯ ಮುನಿಗಳನ್ನ ಹೋಮದಲ್ಲಿ ಹಾಕಿ ಸುಡ್ತಾ ಇದ್ರು. ಮಹಾಹೋಮ ತಯಾರಿಸಿದ್ರು ಅವರು. ಇದು ಅಕಂಪನಾಚಾರ್ಯದ ಆಗಿದ್ದು ಹಸ್ತನಾಪುರದಲ್ಲಿ, ಐಹೊಳೆ ಆಗಿದ್ದು ನಮ್ಮ ಕರ್ನಾಟಕದಲ್ಲಿ ನೋಡಿ, ದ್ವಾರಕಾದಲ್ಲಿ ಆ ಭಾಗದಲ್ಲಿ ಆಗಿದ್ದದು. ಹೀಗಿದೆ ಅಂತ, ಹೀಗೆ ಕಷ್ಟಗಳು ಬರ್ತಾವಂತ, ಹೀಗೆ ತೊಂದರೆಗಳು ಬರ್ತಾವಂತ ಮೋಕ್ಷ ಮಾರ್ಗ ಸ್ವೀಕಾರ ಮಾಡದೆ ಮನೆಯಲ್ಲಿ ಕೂತ್ಕೊಳ್ಳೋದು ಯೋಗ್ಯ ಅಲ್ಲ. ನಮ್ಮ ಕರ್ಮಗಳಿದಾವ. ಆ ಕಾಮಕುಮಾರ್ ನಂದಿ ಮಹಾರಾಜರದು ಏನೋ ಪೂರ್ವ ಜನ್ಮದ ಕರ್ಮ ಇತ್ತದು, ಏನೋ ಕರ್ಮ ಇತ್ತು. ಆ ಕರ್ಮದ ನಿಮಿತ್ತದಿಂದ ಆ 2 ಜನ ನಿಮಿತ್ತರಲ್ಲಿ, ಆ 2 ಜನ ನಿಮಿತ್ತದ ಉದಯದಿಂದ ಅಲ್ಲಿ ಅವರಿಗೆ ಅದು ಭೋಗಿಸ್ಲಿಕ್ಕೆ ಬಂತು. ಕರ್ಮದ ಉದಯದಿಂದ ಅವ್ರು ಅನುಭವಿಸಿದ್ರು ಅದನ್ನ. ಕಾಮಕುಮಾರ್ ನಂದಿ ಮಹಾರಾಜರು ಆ ಹುಡುಗರು 2 ಜನ ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋಂಥ ಇಲ್ಲಿ ವಿಧಿ ಇಲ್ಲ. ಇಲ್ಲಿ ನಾವು ಮಾಡಿರೋ ತಪ್ಪ ನಮ್ಮ ಕರ್ಮ ಸಿದ್ಧಾಂತ ಯಾವತ್ತೂ ಬಿಡಲ್ಲ. ಅವ್ರು ಮುನಿಗಳಿದ್ದಾರೆ, ಅವ್ರು ತೀರ್ಥಂಕರಿದ್ದಾರೆ, ಅವ್ರು ಭಗವಂತರಿದ್ದಾರೆ, ಅವ್ರು ಅರ್ಹಂತರಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ. ಕರ್ಮ ಬಹಳ ಇಮಾನ್ದಾರ್ ಇದೆ, ಕರ್ಮ ಬಹಳ ಸತ್ಯವಂತ ಇದೆ. ನಾವು ಕರ್ಮ ಯಾರನ್ನೂ ಯಾವತ್ತೂ ಬಿಡುವುದಿಲ್ಲ. ಅವ್ರ ಮುನಿಗಳಿದಾರ, ಅವ್ರು ಶ್ರೀಮಂತರಿದಾರ, ಅವ್ರು ಅರ್ಹಂತರಿದಾರ, ಅವ್ರು ತೀರ್ಥಂಕರಿದಾರ, ಅವ್ರು ಭಗವಂತರಿದಾರ, ಅವ್ರು ಶ್ರಾವಕರಿದಾರ, ಅವ್ರು ಬಡವರಿದಾರ. ಏನಿಲ್ಲ. ಇಲ್ಲಿ ನೀ ಏನು ಮಾಡಿದೀಯಾ ಅದನ್ನ ನೀನು ಅನುಭವಿಸ್ಲೇಬೇಕಾ? ನೀವೇನು ಮಾಡಿದ್ದೀರಾ ಅದನ್ನ ನೀವ ಅನುಭವಿಸ್ಲೇಬೇಕು. ಇಲ್ಲಿ ಯಾರಿಗೂ ಬಿಟ್ಟಪ್ಪ ಇಲ್ಲ, ಯಾರಿಗೂ ಬಿಟ್ಟಪ್ಪಿದ ನೆನಪಿಟ್ಟುಕೊಳ್ಬೇಕು. यदि तुमने सरल मान करके मोक्ष मार्ग पर गमन किया तो कठिनाई आने पर संयम का छेद हो जाएगा. ನೀನು ಈ ಮೋಕ್ಷ ಮಾರ್ಗ ಬಹಳ ಸರಳ ಇದೆ ಅಂತ ಸ್ವೀಕಾರ ಮಾಡಿಕೊಂಡು ಮೋಕ್ಷ ಮಾರ್ಗ ಸ್ವೀಕಾರ ಮಾಡಿಕೊಂಡಂತಂದ್ರೆ, ಕೈಯಲ್ಲಿ ಪಿಂಚಿ ಕಮ್ಮುಳ್ಳಿ ಹಿಡ್ಕೊಂಡಂತಂದ್ರೆ, ನಾಳೆ ಬರುವಂತ ಕಷ್ಟಗಳು, ನಾಳೆ ಬರುವಂತ ದುಃಖಗಳು, ನಾಳೆ ಬರುವಂತ ಪರಿಶಃ ಉಪಸರ್ಗಗಳು ಬಂದಾಗ ಹೆದರ್ಬೇಕಾಗತ್ತೆ, ಹೆದರಿ ವಾಪಸ್ ಹೋಗಬೇಕಾಗುತ್ತದೆ. ಅದಕ್ಕೆ ಮೋಕ್ಷ ಮಾರ್ಗ ಸರಳ ಇದೆ ಅಂತ ಸ್ವೀಕಾರ ಮಾಡ್ಕೊಳ್ಬೇಡ. ಮೋಕ್ಷ ಮಾರ್ಗ ಏನಿದೆ ಅಂತ ಸ್ವೀಕಾರ ಮಾಡ್ಕೊಳ್ಬೇಕು. ಅಶೋಕನ ಕಷ್ಟದಾಯಕ ಇದೆ, ಕಠಿಣ ಇದೆ ಅಂತಾನೆ ಸ್ವೀಕಾರ ಮಾಡ್ಕೊಳ್ಬೇಕು. ಇದನ್ನ ಅದು ಶ್ರಮ ತಗೊಂಡು ಮಾಡಬೇಕು, ಅದು ನಂತರದ ವಿಷಯ. ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅದು ಸರಳ ಇದೆ ಅಂತ ಸ್ವೀಕಾರ ಮಾಡಬಾರ್ದು, ಅದು ಬಹಳ ಕಠಿಣ ಇದೆ ಅಂತಾನೆ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಮೋಕ್ಷ ಮಾರ್ಗ ಬಹುತ್ ಕಠಿಣ ಹೇ ಭಯ್ಯಾ, ಬಹುತ್ ಕಠಿಣ ಹೇ, ದೃಢತಾ ಮೇ ನಹಿ. ನಾವಿಲ್ಲಿ ಹೆಂಗ್ ಮಾಡ್ಬೇಕು, ಅದನ್ನ ಪಾಲನೆ ಹೇಗೆ ಮಾಡಬೇಕು? ಸರಳತಾ ಮೇ ನಹಿ, ದೃಢತಾ ಸೇ ಪಾಲನ ಕರ್ನಾ ಚಾಹಿಯೇ. ನಿಶ್ಚಯ, ದೃಢವಾಗಿ ನಿಶ್ಚಯ ಇರಬೇಕು ನಮ್ದಿಲ್ಲಿ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. अहो सुनो ज्ञानी, ध्यान से सुनो. हमने सुना है कि आपने मोक्ष मार्ग पर चलने का निश्चय किया है. हाँ, आपने सही सुना, पर ध्यान से सुनो. मोक्ष मार्ग पर चलने से पहले जो मोक्ष मार्ग पर चल के मोक्ष को प्राप्त हो गए हैं ना, उनके जीवन काल का चक्र एक बार प्रथमान योग से जान लेना.
ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇದ್ದೀವಿ, ಬಹಳ ಅದೇನು ಈಸಿ ಅದು. ಮೋಕ್ಷ ಮಾರ್ಗ ಮುನಿ ದೀಕ್ಷೆ ತಗೊಂಡ್ರೆ ಏನೋ ಬಹಳ ಈಸಿ ಇದೆ ಅದು. ಏನಿದೆ ಕಷ್ಟದಾಯಕ? ಒಂದು ಸಮಾರಂಭ ಇರುತ್ತೆ, ಅಲ್ಲಿ ಒಬ್ರು ಗುರುಗಳು ಇರ್ತಾರ, ಆಚಾರ್ಯರು ಇರ್ತಾರ, ಅಲ್ಲಿ ಏನ್ ಮಾಡ್ತೀವಿ, ಕೇಶಲೋಂಚ ಮಾಡೋದಿದೆ, ಕೈಯಲ್ಲಿ ಪಿಂಚಿ ಕಮೂಡ್ಲು ಕೊಡ್ತಾರ, ಮೈ ಮೇಲೆ ಬಟ್ಟೆ ಕಳಿಸ್ತಾರ, ಆಯ್ತು ದೀಕ್ಷೆ. ಗುರುಗಳು ಸಂಸ್ಕಾರ ಮಾಡಿದ್ರೆ ದೀಕ್ಷೆ ಆಯ್ತು. ಇದೇನು ಕಷ್ಟ ಇದೆ? ಇದರಲ್ಲಿ ಏನು ಕಷ್ಟ ಇದೆ? ಬಹಳ ಸರಳ ಇದೆ. ದೀಕ್ಷೆ ತಗೊಳ್ಳೋದೇನು ಬಹಳ ಕಷ್ಟ ಇಲ್ಲ, ದೀಕ್ಷೆ ತಗೊಳ್ಳೋದು ಬಹಳ ಕಷ್ಟ ಇಲ್ಲ, ಮೈ ಮೇಲೆ ಬಟ್ಟೆ ಕಳಿಯೋದು ಬಹಳ ಕಷ್ಟ ಇಲ್ಲ, ಕೈಯಲ್ಲಿ ಪಿಂಚಿ ಕಮ್ಮುಂಡು ಹಿಡಿಯೋದು ಬಹಳ ಕಷ್ಟ ಇಲ್ಲ, ಮೈ ಮೇಲೆ ಗುರುಗಳು ತಲೆ ಮೇಲೆ ಸಂಸ್ಕಾರ ಮಾಡೋದು ಬಹಳ ಕಷ್ಟ ಇಲ್ಲ. ದೀಕ್ಷಾ ತಗೊಂಡ ನಂತರ ನಡೆಯೋದೇನಿದೆಯಲ್ಲ ಅದು ಕಷ್ಟಕಾರಕ್ಕಿದೆ. ಅದನ್ನ ಯೋಚನೆ ಮಾಡು, ಅದನ್ನ ಯೋಚನೆ ಮಾಡು, ಅದನ್ನ ತಿಳ್ಕೊಳ್ಬೇಕಾದ್ರೆ ಪ್ರಥಮಾನುಯೋಗ ಗ್ರಂಥಗಳಲ್ಲಿ ಆಚಾರ್ಯ ಭಗವಂತರು ಹೇಳಿರುವಂತ ಅನೇಕ ಉದಾಹರಣೆಗಳನ್ನ, ಅನೇಕ ಮುನಿ ಮಹಾರಾಜರನ್ನ, ಅನೇಕ ಮುನಿ ಭಗವಂತರ ಉದಾಹರಣೆಗಳು ಬರ್ತಾವ, ಕಥೆಗಳು ಬರ್ತಾವ, ಪುರಾಣಗಳು ಬರ್ತಾವ. ಅಂತವೆಲ್ಲ ತಿಳ್ಕೊ, ಅಂತವೆಲ್ಲ ಕೇಳ್ಕೊ, ಆಮೇಲೆ ಯೋಚನೆ ಮಾಡು, ದೀಕ್ಷಾ ತಗೊಳ್ಬೇಕು ಬೇಡೋ. ತಗೊಂಡು ವಾಪಸ್ ಹೋಗುವಂತ ವಿಧಿ, ವಾಪಸ್ ಹೋಗುವಂತ ವಿಧಿ ಆಗಬಾರ್ದು. ಏನು ಬರಲಿ, ಎಂಥದೂ ಬರಲಿ, ಇಲ್ಲಿ ಹೇಳಿದ್ರಲ್ಲಿ 4 ಪ್ರಕಾರದ್ದು. ಶಾರೀರಿಕ, ಶರೀರದ ಮೇಲೆ ಅನೇಕ ಪ್ರಕಾರದ ಕಷ್ಟಗಳು ಬರಬಹುದು. ಮಾನಸಿಕ, ಮನಸ್ಸಿಗೆ ನೋವಾಗುವಂತ ಮಾತುಗಳು ಬರಬಹುದು. ಮನಸ್ಸಿಗೆ ನೋವಾಗುವಂತ ಮಾತುಗಳು ಅನೇಕ ಪ್ರಕಾರದ ಬರಬಹುದು. ಆಗಂತುಕ ಅಂದ್ರೆ ಏನು? ಅಚಾನಕವಾಗಿ ನಿನಗೆ ಎಂತ ಬೇಕಂತ ಪರಿಚಯಗಳ ಉಪಸರ್ಗಗಳು ಬರಬಹುದು. ಆಮೇಲೆ ಸಾಹಜಿಕವಾಗಿ ಕೂಡ ನಿಮಗೆ ಎಲ್ಲವನ್ನೂ ಸಹನೆ ಮಾಡಬೇಕಾಗತ್ತೆ, ಎಲ್ಲವನ್ನೂ ಸಹಿಸ್ಕೊಳ್ಬೇಕಾಗುತ್ತದೆ. ಅದೇ ನಿಮ್ಮ ಮುನಿ ಧರ್ಮ, ಅದೇ ಮೋಕ್ಷ ಮಾರ್ಗ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಹೇಳೋದು ಬಹಳ ಈಸಿ ಇದೆ, ಹೌದಿಲ್ಲ ಅಶೋಕನ? ಹೇಳೋದು ಬಹಳ ಈಸಿ ಇದೆ. ಮೋಕ್ಷ ಮಾರ್ಗ. ನನಗೂ ಒಂದು ತೆಂಗಿನಕಾಯಿ ತಗೊಂಡಿವಿ, ಭಗವಂತನ ಮುಂದೆ ಏರಿಸಿದಿವಿ, ಅಲ್ಲಿ ಏನಂತೀವಿ? ಮಹಾಮೋಕ್ಷ ಫಲ ಪ್ರಾಪ್ತಾಯ, ನನಗೆ ಮೋಕ್ಷದ ಫಲ ನನಗೆ ಪ್ರಾಪ್ತ ಆಗಲಿ ಅಂತ ಭಗವಂತನ ಮುಂದೆ ತೆಂಗಿನಕಾಯಿ ಏರಿಸೋದು ಬಹಳ ಸಹಜ ಇದೆ. ಭಗವಂತನ ಮುಂದೆ ತೆಂಗಿನಕಾಯಿ ಏರಿಸೋದು ಬಹಳ ಸಹಜ ಇದೆ. ಮಾತಾಡೋದು ಬೇಡೋದು ಬಹಳ ಸಹಜ ಇದೆ. ಅಡಿಕೆಯನ್ನು ಬೆಳಗೋದು ಬಹಳ ಸಹಜ ಇದೆ. ದ್ರವ್ಯವನ್ನು ಬೆಳಗ್ತಾ ಇರುವಾಗ ಆ ಭಾವನೆಗಳನ್ನ ಮಾಡೋದು ಬಹಳ ಸಹಜ ಇದೆ. ಆದ್ರೆ ಆ ಮೋಕ್ಷ ಮಾರ್ಗದ ಮೇಲೆ ನಡೀತಾ ಇರುವಾಗ ಆಗುವಂತ ಕಷ್ಟಗಳು, ಆಗುವಂತ ಪರಿಚಯಗಳು, ಆಗುವಂತ ದುಃಖಗಳು, ಆಗುವಂತ ಅವೆಲ್ಲ ಸಹಿಸ್ಕೊಂತ ಹೋಗೋದಿದೆಯಲ್ಲ, ಅದು ನಿಜವಾಗಲೂ ಅಲ್ಲಿದೆ ನೋಡಿ ನಿಮ್ಮ ಪರೀಕ್ಷೆ. ನಿಜವಾಗಲೂ ಪರೀಕ್ಷೆ ನಿಮ್ಮದು ಎಲ್ಲಿದೆ? ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗಿರುತ್ತೆ? ವಾರ್ಷಿಕ. ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗಿರುತ್ತೆ? ಕೊನೆಯಲ್ಲಿ, ಒಂದು ವರ್ಷದ ಆದ ಕೊನೆಯಲ್ಲಿ ನಿಮಗೆ ವಿದ್ಯಾರ್ಥಿಗಳ ಪರೀಕ್ಷೆ ಇರುತ್ತೆ. ನಿಜವಾಗ್ಲೂ ಅಭ್ಯಾಸ ಮಾಡ್ಯಾನೋ ಇಲ್ಲೋ ಅಂತ. ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗಿರುತ್ತೆ ಅಂತಂದ್ರೆ, ಇವು ನಿಜವಾಗ್ಲೂ ಅಭ್ಯಾಸ ಮಾಡ್ಯಾನೋ ಇಲ್ಲ ಅಂತ ಆವಾಗ ಪರೀಕ್ಷೆ ಇರುತ್ತೆ. ಆದ್ರೆ ಮುನಿಗಳ ಪರೀಕ್ಷೆ ಯಾವಾಗಿರುತ್ತೆ? ಪ್ರತಿ ಕ್ಷಣ ಇರುತ್ತೆ. ಪ್ರತಿ ಸಮಯ ಅವ್ರದ್ದು ಪರೀಕ್ಷೆ ಎಕ್ಸಾಮ್ ನಡೀತಾ ಇರ್ತಾವ. ಅದಕ್ಕೆ ಮೋಕ್ಷ ಮಾರ್ಗ ಅಂತ ಹೇಳೋದು ಬಹಳ ಸಹಜ ಇದೆ, ಆದ್ರೆ ಅನುಭವಿಸೋದು ಯೋಚನೆ ಮಾಡಿ ದೀಕ್ಷಾ ತಗೊಳ್ಳೋದು ನೋಡ್ರಿ. ಸುಮ್ಮನೆ ಯಾರು ಹೇಳಿದ್ರ ಅಂತ ಬಂದು ದೀಕ್ಷಾ ತಗೊಳಂಗಿಲ್ಲ. ಹೌದಿಲ್ಲ ಸಂತೋಷನ? ಬರಬರೇ ಹೇಳ್ತೀವಿ ನಾವು, ಹಂಗೆ ಸುಳ್ಳು ಹೇಳೋದೇ ಇಲ್ಲ. ನಾವು ಖರೇನ ಹೇಳ್ತೇವ, ಸುಮ್ಮನೆ ಯಾಕೆ ಹೇಳ್ಬೇಕು ನಾವೆಲ್ಲ? ಏನು ಜಿನವಾನಿದಾಗ ಐತಿ ಅದನ್ನ ಹೇಳ್ತೇವೆ ನಾವ, ಹೌದಿಲ್ರಿ ಪ್ರಸನ್ನ? ಹಂಗೆ ಹೇಳ್ಬೇಕಾ? ಜಿನವಾನಿದಲ್ಲಿ ಇರುವಂತ ಶಬ್ದಗಳನ್ನ ಮುಚ್ಚಿಟ್ಟು ಯಾವತ್ತೂ ಹೇಳಬಾರ್ದ. ಜಿನವಾಣಿಲಿರುವಂತ ಆ ಭಗವಂತನ ವಾಣಿ ಯಾವತ್ತು ಮುಚ್ಚಿಟ್ಟ ಮನಸ್ಸಿಗೆ ಬಂದಿದ್ದು ಯಾವತ್ತೂ ಹೇಳಬಾರ್ದ. ನಿನ್ನವ ದೋಷ ಅಂತ ಹೇಳ್ತಾರೆ ಅದಕ್ಕೆ. ಯಾವ ದೋಷ? ನಿನ್ನವ ದೋಷ ಅಂತ ಹೇಳ್ತಾರೆ ಅದಕ್ಕೆ. ಭಗವಂತನ ವಾಣಿ ನನಗೆ ಬೇಕಾಗಿರೋ ಹಾಗಿಲ್ಲ, ನನಗೆ ಅನುಸಾರವಾಗಿ ಆ ಭಗವಂತನ ವಾಣಿ ಜಿನವಾಣಿಯಲ್ಲಿ ಇಲ್ಲ. ನನಗೆ ಬೇಕಾಗಿ ಅದನ್ನ ಹಿಂದೆ ಮುಂದೆ ಆಚೆ ಈಚೆ ಮಾಡಿ ಹೇಳೋದು, ಇದಕ್ಕೆ ನಿನ್ನವ ದೋಷ ಅಂತ ಹೇಳ್ತಾರ. ಯಾವ ದೋಷ? ನೆನಪಲ್ಲಿ ಇಟ್ಕೊಳ್ಳೋದು ಈ ದೋಷ. ಈ ದೋಷ ಏನು? ನೆನಪಲ್ಲಿ ಇಟ್ಕೊಳ್ಳೋದು. ಯಾವತ್ತೂ ಗುರುಗಳನ್ನ ಬಚ್ಚಿಡಬಾರ್ದು, ಗುರುಗಳ ಹೆಸರನ್ನ ಬಚ್ಚಿಡಬಾರ್ದು, ಭಗವಂತನ ವಾಣಿಯನ್ನು ಯಾವತ್ತೂ ಬಚ್ಚಿಡಬಾರ್ದು. ನಾನ್ ಮಾಡ್ತಾ ಇಲ್ಲ, ನನ್ನಿಂದ ದೋಷ ಆಗ್ತಾ ಇದ್ದಾವ, ನನ್ನಿಂದ ಚರ್ಯ ಆಗ್ತಾ ಇಲ್ಲ, ನನ್ನಿಂದ ಚರ್ಯ ಆಗ್ತಿಲ್ಲ ಅಂತ ಭಗವಂತನ ವಾಣಿ ಯಾವತ್ತು ಜಿನವಾಣಿಯನ್ನು
ಆ ಶಬ್ದಗಳನ್ನ ಮುಚ್ಚಿಟ್ಟು ಹೇಳಬಾರ್ದು, ಸತ್ಯನೇ ಹೇಳ್ಬೇಕು ಯಾವತ್ತಾದ್ರು ಅಂತ ಹೇಳಿದಾರ. ಫಲ ಏನ? ಜ್ಞಾನಾವರ್ಣಿ ಕರ್ಮ ಇದೆ, ಅಂತರಾಯ ಕರ್ಮ ಇದೆ, ದರ್ಶನಾವರ್ಣಿ ಕರ್ಮ ಇದೆ, ಮೋಹನೀಯ ಕರ್ಮ ಇದೆ, ಎಲ್ಲ ಬರ್ತಾವಲ್ಲಿ. ಒಂದೇ ಇಲ್ಲ, ಎಲ್ಲ ಬರ್ತಾವಲ್ಲಿ. ಯೋಚನೆ ಮಾಡ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ, आपने सही सुना है पर ध्यान से सुनो, मोक्ष मार्ग पर चलने से पहले जो मोक्ष मार्ग पर चल के मोक्ष को प्राप्त किए गए हैं उनके जीवन काल का चक्र एक बार प्रथमान योग से जान लेना. उन्हें किन कठिनाइयों का सामना करना पड़ा. ಪ್ರಥಮಾನುಯುಗದಲ್ಲಿ ತಿಳ್ಕೊಳ್ಳಿ, ಓದ್ಕೊಳ್ಳಿ, ಅವರಿಗೆ ಯಾವ್ಯಾವ ಪ್ರಕಾರದ ಕಷ್ಟಗಳು ಬಂದವ ಅವೆಲ್ಲವನ್ನು ಹೇಗೆ ಸಹಿಸಿಕೊಂಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾರ. ತೋ ಶಾಯದ್ ಆಪ್ಕೆ ಲಿಯೇ ಮೋಕ್ಷ ಕಾ ಮಾರ್ಗ ಆನಂದ ಕಾ ವಿಷಯ ಹೋಗಾ. ಅದನ್ನ ತಿಳ್ಕೊಂಡ್ರೆ ಅಂತಂದ್ರೆ ನಿಮಗ ಆವಾಗ ಎಲ್ಲಾದ್ರೆ ನಿಮಗೆ ಮೋಕ್ಷ ಮಾರ್ಗ ಏನಾಗಬಹುದು? ಆನಂದದ ವಿಷಯ ಆಗಬಹುದು. ಮೋಕ್ಷ ಮಾರ್ಗ ಸೇ ಭಯಭೀತ ನಹಿ ಹೋನಾ. ಮೋಕ್ಷ ಮಾರ್ಗಕ್ಕೆ ಹೆದರೋದ ಅವಶ್ಯಕತೆ ಇಲ್ಲ, ಹೆದರೋದು ಅವಶ್ಯಕತೆ ಇಲ್ಲ. ಹೆದರು ಕೂತ್ಕೊಂಡ್ರೆ ಮೋಕ್ಷ ಸಿಗುವುದಿಲ್ಲ. ಮೊದಲು ಹೇಳಿದ್ದಾರೆ ಆಚಾರ್ಯ ಭಗವಂತರು, ಸಮ್ಯಕ್ ದೃಷ್ಟಿಗೆ ಭಯನೇ ಇರುವುದಿಲ್ಲ, ಸಪ್ತ ಭಯಗಳಿಂದ ರಹಿತ ಇರ್ತಾರೆ ಅಂತ ಹೇಳಿದ್ರೆ ಅವರು. ಸಮ್ಯಕ್ ದೃಷ್ಟಿಗಳಿಗೆ ಯಾವುದೇ ಹೆದರಿಕೆನೇ ಇರೋದಿಲ್ಲ. ಯಾವಾಗ ಬಂದಾಗ ರೆಡಿನ ಶಡ್ ಹೊಡ್ಕೊಂಡು ನಿಂತಿದೀವಿ ನಾವು, ಈಗ ಬಂದ್ರೆ ನೀನು ಬೆನ್ನತ್ತಿ ಬಂದೀವಿ ನಾವು ಅಂತ ಹೇಳ್ತೀವಿ ನಾವು. ಮೋಕ್ಷ ಮಾರ್ಗದಲ್ಲಿ ನಡೀತಾ ಇರುವಂತಹ ಸಮ್ಯಕ್ ದೃಷ್ಟಿಗಳಿಗೆ ಯಾವುದೇ ಭಯ ಇರುವುದೇ ಇಲ್ಲ. ಸಪ್ತ ಭಯಗಳಿಂದ ರಹಿತರಿರ್ತಾರೆ. ಹೆದರೋದ ಅವಶ್ಯಕತೆ ಇಲ್ಲ. ಧ್ಯಾನ್ ರಖನಾ, ಸಂಘರ್ಷ ಸೇ ಹಿ ಜೀವನ ಮೇ ಹರ್ಷ ಕಾ ಜನ್ಮ ಹೋತಾ ಹೇ ಭಯ್ಯಾ. ನೆನಪಲ್ಲಿ ಇಟ್ಕೊಳ್ಳಿ, ಸಂಘರ್ಷ ಎಷ್ಟು ಮಾಡ್ತೀರಾ ಆ ಸಂಘರ್ಷದಿಂದಾನೇ ನಿಮಗೆ ನಿಮ್ಮ ಜೀವನದಲ್ಲಿ ಹರ್ಷದ ಜನ್ಮ ಆಗ್ತಾ ಇರುತ್ತೆ. ಹರ್ಷ ಬೇಕಾ ಬೇಡ? ಆನಂದ ಬೇಕಾ ಬೇಡ? ಸಂತೋಷ ಬೇಕಾ ಬೇಡ? ಬೇಕಾದ್ರೆ ಸಂಘರ್ಷ ಮಾಡಲೇಬೇಕ. ಸಂಘರ್ಷಕ್ಕೆ ಹೆದರಿ ಕೂತ್ಕೊಂಡು ಅದೇ ಸಂತೋಷ ಅಂತ ಹೇಳಿದ್ ನಾನು. ಸಂತೋಷ ಇಲ್ಲಾದ್ರೆ ಇನ್ನ 10 ಸಂತೋಷ ತಯಾರಾಗ್ತಾರ. ಈ ಸಂತೋಷ ಇಲ್ಲೇ ಮನ್ಯಾಗ ನಾವು ಕುಂಡ್ರಲೆ ಅಂತ ನಾವು ಭಾವನೆ ಮಾಡಲ್ಲ. ಅಲ್ಲಲ್ಲ, ಅದು ಹೇಳ್ತಿಲ್ಲ. ಈ ಸಂತೋಷ ಮನೇಲಿನ ಕೂತ್ಕೊಳ್ಬೇಕಂತ ನಾವು ಹೇಳ್ತಿಲ್ಲ. ಈ ಸಂತೋಷ ಕೂಡ ನಮ್ಮ ಹಾಗೆ ಮನೆ ಬಿಡ್ಲಿ, ಸಂಸಾರ ಬಿಡ್ಲಿ, ಮೋಕ್ಷ ಮಾರ್ಗ ಸ್ವೀಕಾರ ಮಾಡ್ಲಿ ಅಂತ ಹೇಳ್ತಾ ಇರೋದು ನಾವು. ಏನಿದೆ ಸಂಸಾರದಲ್ಲಿ? ಏನು ಸಂಸಾರದಲ್ಲಿ ಏನಿದೆ? ಏನಿದೆ? ಏನೂ ಇಲ್ಲ, ಏನೂ ಇಲ್ಲ, ಏನೇನೂ ಇಲ್ಲ, ಏನೇನೂ ಇಲ್ಲ ಈ ಸಂಸಾರದಲ್ಲಿ. ಅದು ಪರಿಗ್ರಹ ಅನ್ನುವಂಥ ಶಬ್ದ ನಮಗೆ ದೊಡ್ಡದು ಕಂಠಸ್ಥ ಆಗಿಬಿಟ್ಟಿದೆ. ಅದು ಪರಿಗ್ರಹ 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 ಅಂತ. ಪರಿಗ್ರಹ ನಿಜವಾಗ್ಲೂ ಅಶೋಕನ್, ನಂದೊಂದು ಪ್ರಶ್ನೆ ಇದೆ ನಿಮಗೆ. ನಿಜವಾಗ್ಲೂ ನಾನೊಂದು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಪರಿಗ್ರಹ ಅಂದ್ರೆ ಏನು ಹೇಳಿ ನನಗೆ? ಪರಿಗ್ರಹ ಅಂದ್ರೆ ಏನು ಹೇಳಿ ನನಗೆ? ಆಸೆ ಅಂದ್ರನೇ ಪರಿಗ್ರಹ. ಆಸೆ ಅಂದ್ರನೇ ಪರಿಗ್ರಹ ಇದೆ. ಆ ಆಸೆ ಬಿಡಿ ಸಾಕ. ದ್ರವ್ಯಗಳನ್ನ ಬಿಡೋದು ಬಹಳ ದೊಡ್ಡದಾಗದಲ್ಲ, ದ್ರವ್ಯಗಳನ್ನ ಇಟ್ಕೊಳ್ಳೋದು ಬಹಳ ದೊಡ್ಡದಾಗದಲ್ಲ, ದ್ರವ್ಯಗಳನ್ನ ಬಿಡೋದು ಬಹಳ ದೊಡ್ಡದಾಗದಲ್ಲ. ಆ ದ್ರವ್ಯಗಳ ಮೇಲಿರುವಂತ ಮೂರ್ಛಾಭಾವ ಇದೆಯಲ್ಲ, ಆ ಮೂರ್ಛಾಭಾವ ಬಿಡಿ. ಅಮ್ಮ ಹೇಳಿದ್ರು, ಏನ್ ಹೇಳಿದ್ರು ಅಮ್ಮ? ಯಾವ ಸೂತ್ರ ಹೇಳಿದ್ರಿ? ಮೂರ್ಜಾ ಪರಿಗ್ರಹ. ಈ ನೋಡಿದ ಈ ಆಸೆ ಅಂದ್ರೇನೆ ಪರಿಗ್ರಹ ಇದೆ. ಇದನ್ನ ಬಿಡಿ. ಈ ಮೂರ್ಛಾ ಪರಿಗ್ರಹ ಅನ್ನುವಂಥ ಶಬ್ದ ಇದೆಲ್ಲ, ಇದನ್ನ ಸ್ವೀಕಾರ ಮಾಡಿ. ಜಾಸ್ತಿ ಆಗ್ತೈತೆ ಅದು, ಆಸೆ ಜಾಸ್ತಿ ಆಗ್ತಾವ. ಆಸೆ ಜಾಸ್ತಿ ಆಗ್ತಾವಲ್ಲ, ಏನ್ ಮಾಡೋದ? ತಲೆಯಾಗಿನ ಕೂದಲು ಬೆಳಗಾದಂಗ ಅದಕ್ಕೆ ಬಣ್ಣ ಹಚ್ಬೇಕಂತ ಆಸೆ ಆಗ್ತಿತ್ತು ನಮ್ಮ ಸಂಪತ್ ಕುಮಾರ್ ಹಂಗ. ಹೌದಿಲ್ರಿ? ಅಲ್ಲ, ಎಲ್ಲರ ಅನುಭವನೇ ಅದು. ಸಂತೋಷ ಅನ್ನೋದು ಒಬ್ಬರದ ಅನುಭವ ಅಲ್ಲ, ಎಲ್ರದ ಅನುಭವ ಅದು. ಯಾವಾಗ ತಲೆಯಾಗಿನ ಕೂದಲು ಬೆಳಗಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಅವಾಗ ಬಣ್ಣ ಹಚ್ಬೇಕಂತಾನೆ ಆಸೆ ಆಗ್ತಿದೆ ಅದಕ್ಕ. ಯಾಕ? ಚಂದ ಕಾಣಿಸ್ಬೇಕು ನಾನು, ಸುಂದರ ಕಾಣಿಸ್ಬೇಕು ನಾನು. ಇದೇ ಆಸೆ ಅನ್ನೋದು.
ಇದು ಬರೀ ಒಂದು ವಿಷಯ ಅಲ್ಲ, ಬಹಳಷ್ಟು ವಿಷಯಗಳಿದಾವ. ಹಲ್ಲಿದ್ದಾಗ ಎಲ್ಲ ತಿನ್ಬೇಕಂತ ಆಸೆ ಆಗಲ್ಲ, ಹಲ್ಲು ಇಲ್ಲದಾಗನೇ ಅದೆಲ್ಲ ತಿನ್ಬೇಕಂತ ಆಸೆ ಆಗ್ತಾವ. ಹಲ್ಲು ಇದ್ದಾಗ ಅದೆಲ್ಲ ತಿನ್ಬೇಕಂತ ಆಸೆ ಆಗಲ್ಲ, ಹಲ್ಲು ಇಲ್ಲದಾಗನೇ ಅವೆಲ್ಲ ತಿನ್ಬೇಕಂತ ಆಸೆ ಆಗ್ತಾವ. ನಿರೋಗಿ ಇದ್ದಾಗ ಎಲ್ಲ ತಿನ್ಬೇಕಂತ ಆಸೆ ಆಗಲ್ಲ, ಶುಗರ್ ಫ್ಯಾಕ್ಟ್ರಿ ಚಾಲು ಆದಾಗನೇ ಸಕ್ಕರೆ ತಿನ್ಬೇಕಂತ ಆಸೆ ಆಗ್ತೈತಿ. ನಿರೋಗಿ ಇದ್ದಾಗ ತಿನ್ಬೇಕಂತ ಆಸೆ ಆಗಲ್ಲ, ಶುಗರ್ ಫ್ಯಾಕ್ಟ್ರಿ ಓಪನಿಂಗ್ ಆದಾಗಲೇನೆ ಆ ಸಕ್ಕರೆ ತಿನ್ಬೇಕಂತ ಆಸೆ ಆಗತೈತಿ. ಇದ್ದು ಏನ್ ಮಾಡೋದ, ತಿನ್ನಕ್ಕಾಗಲ್ಲ. ಆಸೆ ಈ ರೀತಿ ಜೀವನದಲ್ಲಿ ಬಹಳಷ್ಟಿದಾವ. ಯಾವ್ದು ಹೇಳೋದು, ಯಾವ್ದು ಬಿಡೋದ? ಅದಕ್ಕೆ फिर क्यों न आप एक नए संघर्ष से परिचित होकर विजय प्राप्त करके आत्म सिद्धि का पुरुषार्थ करें. ಯಾಕೆ ನೀವು ಇದನ್ನು ಮಾಡ್ತಿಲ್ಲ? ಫಿರ್ ಕ್ಯೋನ, ಯಾಕೆ ನಾವು ಇದನ್ನು ಮಾಡ್ತಿಲ್ಲ? ಆಪ್ ಏಕ್ ನಯೇ ಸಂಘರ್ಷ, ಒಂದು ಒಳ್ಳೆಯ ಸಂಘರ್ಷ, ಹೊಸ ಸಂಘರ್ಷ ಮಾಡಿ ನೀವು ಆ ಸಂಘರ್ಷ ಪರಿಚಿತರು ಆಗಿ, ನೀವು ಯಾವ ಸಂಘರ್ಷಕ್ಕೆ ಪರಿಚಿತರಾಗ್ರಿ ಅಂತ ಹೇಳ್ತಾರೆ ಇಲ್ಲಿ? ಮೋಕ್ಷ ಮಾರ್ಗದಲ್ಲಿ ಬರುವಂತ ಆ ಕಠಿಣ ತಾಯಿಗಳ ಪರೀಕ್ಷೆಗೆ ನೀವೇನಾಗ್ರಿ? ಪರಿಚಿತರಾಗ್ರಿ, ಸಂಘರ್ಷಕ್ಕೆ ಪರಿಚಿತರಾಗ್ರಿ. ವಿಜಯ ಪ್ರಾಪ್ತ ಕರಿಕೆ, ಅಲ್ಲಿ ವಿಜಯ ಪ್ರಾಪ್ತಿ ಮಾಡಿಕೊಂಡು ಏನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಇಲ್ಲಿ? ಆತ್ಮಸಿದ್ಧಿ ಕಾ ಪುರುಷಾರ್ಥ ಕರೆ, ಆತ್ಮಸಿದ್ಧಿಯ ಪುರುಷಾರ್ಥ ಮಾಡಿ. ಸಂತೋಷನ್ನ ಈ ಸಂಸಾರದಲ್ಲಿ ನಾವು ಯಾವಾಗಿಂದ ಇದೀವಿ ಹೇಳ್ರಿ? ಇದೀವಿಲ್ಲ, ಈ ಅನಾದಿ ಕಾಲದಿಂದ ಇದೆ, ಹೌದಿಲ್ಲ? ಇದಂತೂ ಪಕ್ಕ ಐತ್ಯಾ, ಪಕ್ಕ ವಿಶ್ವಾಸ ಐತ್ಯಾ? ಇದೆಲ್ಲ ಮಾತು ಯಾವತ್ತು ಮರೆಯಲ್ಲ, ಸತ್ಯ ಅಲ್ವ ಇದು? ಸತ್ಯ. ಈ ಒಂದು ಭವದಲ್ಲಿ ನಾವು ಎಷ್ಟು ಪ್ರಕಾರದ ಅನುಭವಗಳನ್ನ ಅನುಭವಿಸಿದೇವೆ ಹೇಳ್ರಿ? ಈ ಒಂದೇ ಭವದಾಗ, ಹಿಂದಿನ ಅನಾದಿ ಕಾಲ ಬೇಡ ಈಗ ಈ ಒಂದೇ ಭವದಾಗ ಎಷ್ಟು ಪ್ರಕಾರದ ಅನುಭವಗಳನ್ನ, ಸುಖ ದುಃಖದ ಅನುಭವಗಳನ್ನ ಎಷ್ಟು ಪ್ರಕಾರದವ? ಸಾಕಾಗೈತೆ ಅಂತ ಹೇಳ್ತೀವ. ಅನಾದಿ ಕಾಲದಿಂದ ಎಷ್ಟು ಅನುಭವಿಸಿರ್ಬೋದು? ಒಂದು ಸರ್ತಿ ಬ್ಯಾಕ್ ಸೈಡ್ ಹೋಗಿ ಹಿಂದೆ ಯೋಚನೆ ಮಾಡಿ. ಆದ್ರೂ ಸಹ ನಮ್ಗೆ ಇನ್ನೂ ಮನಸ್ಸಾಗ್ತಿಲ್ಲ ಮುಂದೆ ಹೋಗ್ಬೇಕಂತ, ಆದ್ರೂ ಸಹ ನಮ್ಗೆ ಇನ್ನೂ ಯೋಚನೆ ಬರ್ತಾ ಇಲ್ಲ ಮುಂದೆ ಹೋಗ್ಬೇಕಂತ. ಮತ್ತೆ ಅದೇ ಬೇಕಂತ ಇದೀವ. ಅನಾದಿ ಕಾಲದಿಂದ ಏನ್ ತಿಂದಿವಲ್ಲ, ಏನು ತಿಂದಿದೀವಲ್ಲ ಅದೇ ಮತ್ತೆ ತಿನ್ಬೇಕಂತ, ಎಂಜಲ ತಿನ್ಬೇಕಂತ ಆಸೆ ಆಗ್ತೈತಿ ನಮಗ. ನಿನ್ನೆ ಹೇಳಿದ್ರು ಮೊನ್ನೆದ್ರಲ್ಲಿ, ಎಂಜಲದು ತಿಂದ ಬಿಟ್ಟಿರುವಂತದ ಮತ್ತೆ ತಿನ್ಲಿಕ್ಕೆ ಆಸೆ ಪಡ್ತಾ ಇದೀವ. ಎಷ್ಟು ಕಾಲದಿಂದ? ಅನಾದಿ ಕಾಲದಿಂದ. ಇಷ್ಟೆಲ್ಲ ಮಾಡಿದ್ರು ಕೂಡ ಮನಸ್ಸಾಗ್ತಿಲ್ಲಲ್ಲ ಇನ್ನೂ ಅದನ್ನ ಬಿಡಬೇಕಂತ. ಇಷ್ಟೆಲ್ಲ ತಿಂದು ಕೂಡ, ಇಷ್ಟೆಲ್ಲ ನಾವು ಭಾವನೆ ಮಾಡಿ ಕೂಡ, ಇಷ್ಟೆಲ್ಲ ನೋವು ಅನುಭವಿಸಿ ಕೂಡ ಆ ಎಂಜಲವನ್ನು ತಿನ್ನೋದು ಬಿಡೋದು ಭಾವನೆ ಆಗ್ತಿಲ್ಲಲ್ಲ. ಯೋಚನೆ ಮಾಡಿ. आप तो ज्ञात होना चाहिए, आपको ज्ञात होना चाहिए, दिगंबर जैन मुनि दिन में एक बार, दिगंबर जैन मुनि दिन में एक बार एक स्थान पर खड़े होकर एक बार कर पात्र में आहार ग्रहण करते हैं. ನಿಮಗೆ ಇದೆಲ್ಲ ಗೊತ್ತಿರಬಹುದು, ಇದು ಗೊತ್ತಿತ್ತೇನ್ರಿ? ದಿಗಂಬರ ಮುನಿಗಳು ದಿವಸದಲ್ಲಿ ಒಂದು ಸರ್ತಿ ಒಂದು ಸ್ಥಾನದಲ್ಲಿ ಎದ್ದು ನಿಂತ್ಕೊಂಡು ಕರ ಪಾತ್ರದಲ್ಲಿ ಒಂದೇ ಸರ್ತಿ ಆಹಾರ ಮಾಡ್ತಾರ. ಇದೆಲ್ಲರಿಗೂ ಗೊತ್ತಿದೆ, ಇದು ಗೊತ್ತಿದೆ. ಆಹಾರ ಗ್ರಹಣ ಕರ್ತೆ ಹೇ, ಕಭಿ ಕಭಿ ಉಪವಾಸ ಭೀ ಕರ್ ಲೇತೆ ಹೇ, ಯಾವಾಗ ಉಪವಾಸ ಕೂಡ ಮಾಡ್ತಾರ. ಏಕ್ ಬಾರ್ ಆಹಾರ ಕಾ ನಿಯಮ ಯಮ ರೂಪ ಹೋತಾ ಹೇ. ಇದು ಒಂದೇ ಸರ್ತಿ ಆಹಾರ ಮಾಡ್ತೀನಂತ ಈ ನಿಯಮ ಏನಿರುತ್ತೆ, ಇದು ಯಮರೂಪವಾಗಿರುತ್ತೆ. ಇದು ಆ ಜೀವನ ಪರ್ಯಂತ, ಎಲ್ಲಿವರೆಗೆ ನಾನು ಆಹಾರವನ್ನು ಸಂಪೂರ್ಣತಃ ಯಮರೂಪದಲ್ಲಿ ತ್ಯಾಗ ಮಾಡುವುದಿಲ್ಲ, ಅಲ್ಲಿವರೆಗೆ ನಾನು ಯಮರೂಪದಲ್ಲಿ ನಿಯಮ ತಗೊಂಡಿದ್ದೀವಿ. ಏನಂತಂದ್ರ ದಿನದಲ್ಲಿ ಒಂದೇ ಸರ್ತಿ ಆಹಾರ ತಗೊಳ್ತೀವಿ. ದಿನದಲ್ಲಿ ಒಂದೇ ಸರ್ತಿ ಆಹಾರ ತಗೊಳ್ಬೇಕಾದ್ರೆ ಒಂದೇ ಸ್ಥಾನದಲ್ಲಿ ನಿಂತ್ಕೊಂಡು, ಅದು ಕರ ಪಾತ್ರದಲ್ಲಿ ನಾವು ನಿಂತ್ಕೊಂಡು ಆಹಾರ ತಗೊಳ್ತೀವಂತ ದಿಗಂಬರ ಮುನಿಗಳು ಯಮ ರೂಪದಲ್ಲಿ ನಿಯಮ ತಗೊಂಡಿರ್ತಾರ. 12 ಮಾಸಿ ಹೋತಾ ಹೇ. ಮಾಸಗಳು ಎಷ್ಟಿದಾವ? 12 ಮಾಸಗಳಿದಾವ. ದೂಸರಿ ಬಾರ್ ಜಲ್ ಭಿ ಗ್ರಹಣ ನಹಿ ಕರ್ತೆ. ಎರಡನೇ ಸರ್ತಿ ನೀರ್ ಸಹ ತಗೊಳ್ತಾರನ್ರಿ. ನೋಡುದು ಸುಸ್ತಾಗಿದೆ, ಬಿಸಿಲಲ್ಲಿ ನಡೆದು ಬಾಯಾರಿಕೆ ಆಗಿದೆ, ಬಾಯಿ ಗಂಟ್ಲೆಲ್ಲ ಒಣಗಿ ಹೋಗಿದೆ, ಸ್ವಲ್ಪ ಸಂಜೆ ನೀರು ತಂದು ಕೊಡ್ರಲ್ಲ, ಕೊಡ್ತೀರ ನೀವು? ಕೊಡ್ತೀರನ? ನೀವು ಕೊಡುವಂತವ್ರು ಇದ್ರೆ ಕೆಲವೊಬ್ರು ಶ್ರಾವಕರ
ಕೆಲವೊಬ್ಬರು ಶ್ರಾವಕರ ಕೊಡುವಂತವ್ರು ಕೂಡ ಇದಿರಿ, ಕುಡ್ತೀರಂತ ಮುನಿಗಳು ತಗೊಳ್ತಾರನ? ನೀರು ಕುಡ್ತೀರಂತ ಮುನಿಗಳು ತಗೊಳ್ತಾರ? ಇಲ್ಲ, ಯಮ ರೂಪದಲ್ಲಿ ನಿಯಮ ಸ್ವೀಕಾರ ಮಾಡಿರ್ತಾರ ಅವ್ರ. ज्येष्ठ मास में गर्मी के समय में सूर्य की तीव्र तपन से सारा जगत तपता है. ಗ್ರೀಷ್ಮ ಕಾಲದಲ್ಲಿ, ಜ್ಯೇಷ್ಠ ಮಾಸದಲ್ಲಿ, ಗ್ರೀಷ್ಮ ಕಾಲದಲ್ಲಿ ಆ ಸಮಯದಲ್ಲಿ ಸೂರ್ಯ ಎಷ್ಟು ತೀವ್ರವಾಗಿ ತನ್ನ ತಾಪವನ್ನು ತಪನ ಮಾಡ್ತಾ ಇರ್ತಾನಲ್ಲಿ. अंतः तीव्र तपन के कारण से धरती शुष्क हो जाती है. ಭೂಮಿನೇ ಒಣಗಿ ಹೋಗ್ಬಿಡುತ್ತೆ. ಭೂಮಿಗೆ ಬಡೋಳು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಭೂಮಿ ಬಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟು ಬಿಸಿಲು, ಅಷ್ಟು ತಪನ ಇರುತ್ತೆ. ಅಂತಹ ಸಮಯದಲ್ಲಿ ತೀವ್ರ ಉಷ್ಣತಾಕ್ಕೆ ಕಾರಣ से धरती फट जाती है. ಈ ಭೂಮಿ ಏನಾಗುತ್ತೆ? ಬಾಯಿ ಬಿಡ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಧರ್ತಿ ಹರಿಯಾಲಿ ರಿಕ್ತ ಹೋ ಜಾತಿ ಹೈ. ಭೂಮಿ ಹಸಿರಿರುವಂತ ಭೂಮಿ ಆ ಹಸಿರುತನದಿಂದ ರಿಕ್ತಾಗಿ ಬಿಟ್ಟಿರುತ್ತೆ. ತಾಲಾಬ್, ಕುವಾ, ನದಿ, ಬಾವಡಿ, ಬಡೆ ಬಡೆ ಜಲಾಶಯ धूप से सूख जाते हैं. ಕೆರೆ ಇರ್ಲಿ, ತಾಲಾಬ್ ಇರ್ಲಿ, ಸರೋವರ ಇರ್ಲಿ, ನದಿ ಇರ್ಲಿ, ಆದಿ ಎಲ್ಲ ಬಾವಿಗಳು ಆದಿ ಎಲ್ಲ ಏನಾಗ್ತಾವ? ಆ ಗ್ರೀಷ್ಮ ಕಾಲದಲ್ಲಿ ಒಣಗಿ ಹೋಗ್ಬಿಟ್ಟಿರ್ತಾವ. ಪೂರ್ತಿ ಎಲ್ಲ ಒಣಗಿ ಹೋಗ್ಬಿಟ್ಟಿರ್ತಾವ. ಜಂಗಲ್ ವಿರಾನ್ ಹೋ ಜಾಗ್ತಾ ಹೇ. ಕಾಡಿದೆ, ಕಾಡು ಕೂಡ ಏನಾಗುತ್ತೆ? ಸುಟ್ಟು ಕರಕಾಗಿ ಬಿಟ್ಟಿರುತ್ತೆ ಅದು. ಅಂತ ಸಂದರ್ಭದಲ್ಲಿ ಸಮಸ್ತ ಭೂಲೋಕ ಪರ ಪಾನಿ ಕಿ ತ್ರಾಹಿ ತ್ರಾಹಿ ಮಚ ಜಾತಿ ಹೈ. ಸಮಸ್ತ ಭೂಮಿ ಮೇಲೆ ನೀರಿನಗೋಸ್ಕರ ಎಲ್ಲ ಕಡೆ ತ್ರಾಹಿ ತ್ರಾಹಿ ಆಗಿರುತ್ತೆ. ಐಸೆ ಭೀಷಣ ಉಷ್ಣ ಕಾಲ ಮೇ, ಇಂಥ ಭೀಷಣ ಉಷ್ಣ ಕಾಲದಲ್ಲಿ ಕೂಡ ತಪಸ್ವಿ ಮುನಿಗಳು ಸಾಧಕ ಜನರು, ಸಂತ ಜನರು एक बार में ही प्रासूक गर्म जल ग्रहण करते हैं. ಏನ್ ಹೇಳಿದ್ರಲ್ಲಿ? ಪ್ರಾಸೂಕ ಒಂದೇ ಸರ್ತಿ ಈ ಇಂಥ ಭಯಂಕರವಾದ ಬಿಸಿಲು ಕಾಲದಲ್ಲಿ ಇದ್ರೂ ಸಹ ಒಂದೇ ಸರ್ತಿ ಪ್ರಾಸೂಕವಾದ ನೀರನ್ನು ಮಾತ್ರ ಸೇವನೆ ಮಾಡ್ತಾರ. गर्मी की तीव्रता से प्यास वेदना सताती है. ಈ ಬಿಸಿಲು ಕಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ಈ ಬಿಸಿಲುದು ಪ್ರಹಾರದಿಂದ ಅವ್ರಿಗೂ ಸಹ ಬಾಯಾರಿಕೆದ ವೇದನೆ ಆಗ್ತಾ ಇರುತ್ತೆ, ಬಾಯಾರಿಕೆ ಆಗಿರುತ್ತೆ. ಆದ್ರೂ ಸಹ ಕಂಠ ಸೂಕು ಜಾತಾ ಹೇ. ಈ ಗಂಟಲು ಕೂಡ ಏನಾಗುತ್ತೆ? ಒಣಗಿ ಹೋಗಿರುತ್ತೆ. ಗಲಾ ಸೂಕು ಜಾತಾ ಹೇ. ಇದು ಗಂಟಲು ಒಣಗಿ ಹೋಗಿರುತ್ತೆ. ಫಿರ್ ಭಿ ಜಲ ಕಿ ಇಚ್ಛಾ ನಹಿ ಕರ್ತೆ ಹೇ. ಇಷ್ಟೆಲ್ಲ ಆದ್ರೂ ಸಹ ಅವರು ನೀರು ಬೇಕು, ನೀರು ಕುಡಿ ಅಂತ ಯಾವತ್ತು ಇಚ್ಛೆ ಮಾಡುವುದಿಲ್ಲ. ಪಾನಿ ಕಾ ಚಿಂತನ್ ನಹಿ ಕರ್ತೆ. ನೀರಿನ ಚಿಂತನೆ ಸಹ ಮಾಡುವುದಿಲ್ಲ ಅವರು. अपने आत्म धर्म का सतत विचार करते हैं. आत्म धर्मದವರು ಏನ್ ಮಾಡ್ತಿರ್ತಾರ? ವಿಚಾರ ಮಾಡ್ತಿರ್ತಾರೆ. ಸೋಚತೆ ಹೇ, ಚಿಂತನೆ ಮಾಡ್ತಾರ, ವಿಚಾರ ಮಾಡ್ತಾರ. ಸಂತೋಷನ ಯಾವ ರೀತಿ ಅಂತಂದ್ರೆ, ಮೇ ಇಸ್ ವೇದನಾ ಕೋ ಸಮತಾ ಪೂರ್ವಕ ಪರಾಜಿತ್ ಕರುಂಗಾ. ಈ ವೇದನೆಯನ್ನು ನಾನು ಸಮತಾ ಭಾವ ಪೂರ್ವಕ ಅದನ್ನ ನಾನು ಏನ್ ಮಾಡ್ತೀನಿ? ಸೋಲಿಸ್ತೀನಿ. ಆ ವೇದನೆಯನ್ನು ಸೋಲಿಸ್ತೀನಿ, ಪರಾಜಿತ್ ಮಾಡ್ತೀನಿ. ಪರಂತು ಸ್ವಯಂ ವೇದನಾ ಸೆ ಪರಾಜಿತ್ ನಹಿ ಹೋಂಗಾ. ಆದ್ರೆ ನಾನು ಸ್ವಯಂ ಈ ವೇದನೆಯಿಂದ ನಾನು ಪರಾಜಿತ ಆಗಲಿಕ್ಕೆ ಸಾಧ್ಯವಿಲ್ಲ, ಆಗಲಿಕ್ಕೆ ನಾನು ರೆಡಿ ಇಲ್ಲ ಅಂತ ಹೇಳ್ತಾರ. ಮನ್ ಮೇ ವಿಷಮತಾ ನಹಿ ಲಾತಾ ಹೇ. ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ವಿಷಮತೆಗಳನ್ನು ಬರ್ಲಿಕ್ಕೆ ಅವರು ಅವಕಾಶ ಕೊಡುವುದಿಲ್ಲ. ವಿಚಾರ ಕರ್ತಾ ಹೇ, ಚಿಂತನ್ ಕರ್ತಾ ಹೇ. ಓಹೋ, ಪರಾಧೀನ್ ಹೋಕರ್ ಕೆ ನರಕ ಗತಿ ಮೇ ತೀವ್ರ ಪ್ಯಾಸ್ ವೇದನಾ ಕೋ ಸಹನ್ ಕಿಯಾ. ಪರಾಧೀನರಾಗಿ ನಾವು ಆ ನರಗತಿಯಲ್ಲಿ ತೀವ್ರ ವೇದನೆ, ತೀವ್ರ ಬಾಯಾರಿಕೆಯನ್ನು ಆಗುವಂತ ವೇದನೆಯನ್ನು ನಾವು ಎಷ್ಟು ಸರ್ತಿ ಸಹನೆ ಮಾಡಿದೀವಿ? ಅನೇಕ ಸರ್ತಿ ನಾವು ಆ ವೇದನೆಗಳನ್ನ ಸಹನೆ ಮಾಡಿದೀವಿ. ಅನೇಕ ಸರ್ತಿ ಚಾಹನೆ ಪರ್ ಭಿ ಪಾನಿ ನಹಿ ಮಿಲಾ. ಅಲ್ಲಿ ಎಷ್ಟು ಬೇಡಿದ್ರೂ ಸಹ ನೀರಲ್ಲಿ ಒಂದು ಹನಿ ನೀರು ಕುಡಿಲಿಕ್ಕೆ ಸಿಗಲಿಲ್ಲ. ತಡಪಕ್ಕೆ ವೇದನಾ ಕೋ ಸಹನ್ ಕಿಯ. ಪರದಾಡಿ ಒದ್ದಾಡಿ ನಾವು ಆ ವೇದನೆಯನ್ನ ಸಹನೆ ಮಾಡಿದೀವಿ. ಇತನಿ ಅಧಿಕ ಪ್ಯಾಸ್ ವೇದನಾ ಸತಾತಿ ಥಿ. ಯದಿ 3 लोग का पानी को मिल जाता तब भी प्यास वेदना शमन नहीं होता. ಎಷ್ಟು ವೇದನೆ ಆಗಿದೆ ಪಾರ್ಶ್ವನಾಥ ಅಲ್ಲಿ ಅಂತಂದ್ರೆ, ಸಂಪೂರ್ಣ 3 ಲೋಕದಲ್ಲಿ ಇರುವಂತ ನೀರನ್ನು ಕುಡಿದ್ರೂ ಸಹ ಬಾಯಾರಿಕೆ ನಮ್ಮದು ಏನಾಗಲ್ಲ, ಮುಗಿಯಲ್ಲ, ಸಾಕಾಗಲ್ಲ. ಇನ್ನೂ ನೀರು ಬೇಕು ಅನ್ನೋಂತ ಅಲ್ಲಿ ಬಾಯಾರಿಕೆ ಇರುತ್ತೆ. ಅಂತ ಬಾಯಾರಿಕೆಯನ್ನು ನಾವೇನ್ ಮಾಡಿದೀವಿ? ಅಲ್ಲಿ ಎಷ್ಟೋ ಸರ್ತಿ ಸಹನೆ
ನಾವಲ್ಲಿ ನರಕದಲ್ಲಿ ಮಾಡಿದೀವಿ. ಇಂಥ ಚಿಂತನೆ ಮಾಡ್ತಿರ್ತಾರೆ ದಿಗಂಬರ ಮುನಿಗಳ ಸಮಯದಲ್ಲಿ ಬಾಯಾರಿಕೆ ಆದಾಗ. ಪರಂತು ಏಕ್ ಬೂಂದ್ ಪಾನಿ ಕೆ ಪೀನೆ ಕೋ ನಹಿ ಮಿಲಾ, ಶರೀರ್ ಭಿ ತೃಪ್ತ और ಭೂಮಿ ಭಿ ತೃಪ್ತ ಹೇ. ಶರೀರ ಕೂಡ ತೃಪ್ತ ಇದೆ, ಭೂಮಿ ಕೂಡ ತೃಪ್ತ ಇದೆ. ಇಸಿ ಕಾರಣ ನಾರ್ಕಿ ಅನಾತೃಪ್ತ ಹೇ. ಇದ ಕಾರಣದಿಂದ ನಾರ್ಕಿಗಳು ಅನಾತೃಪ್ತರಾಗಿದ್ದಾರೆ. ಸದಾ ಸಂತಪ್ತ ಹೇ, ಸದಾ ಸಂತಪ್ತರಾಗಿರ್ತಾರಲ್ಲಿ. ನಾರ್ಕಿ ವಿಚಾರ ಕರ್ತಾ ಹೇ, ಆ ನರಕದಲ್ಲಿರುವಂತಹ ಜೀವ ಯೋಚನೆ ಮಾಡುತ್ತದೆ. ಚಲೋ ಸಾಮನೆ ಸೇಮೇರ್ ಜಾತಿ ಕಾ ವೃಕ್ಷ ದಿಕ್ ರಹಾ ಹೇ. ಮುಂದೆ ಒಂದು ಮರ ಇದೆ, ನಡಿ ಆ ಮರದ ಕೆಳಗಡೆ ಹೋಗಿ ಸೇಮೇರ್ ನಾಮದ ಒಂದು ವೃಕ್ಷ ಇದೆ, ಆ ವೃಕ್ಷದ ಕೆಳಗಡೆ ಹೋಗಿ ಕೂತ್ಕೊಳ್ಳೋಣ, ನೆರಳಿಗೆ ಹೋಗಿ ಕೂತ್ಕೊಳ್ಳೋಣ ಅಂತ ನಾರ್ಕಿ ಯೋಚನೆ ಮಾಡಿ ಅಲ್ಲಿ ಹೋಗ್ತಾವ. ಪರ್ ಶಾಂತಿ ಸೇ ದೋ ಪಲ್ ಶಾಂತಿ ಸೇ बैठेंगे. ಆ ಮರದ ಕೆಳಗಡೆ ಹೋಗಿ ಶಾಂತಿಯಿಂದ ಒಂದೆರಡು ಕ್ಷಣ ಹೋಗಿ ಅಲ್ಲಿ ಕೂತ್ಕೊಳ್ಳೋಣ. ವಹಾ ಜಾಕರ್ಕೆ बैठ नहीं पाता कि तलवार का प्रहार ವಹಾ ಪರ್ ಹೋ ಜಾತಾ ಹೇ. ಅಲ್ಲಿ ಹೋಗಿ ಇನ್ನೂ ಕೂತ್ಕೊಂಡಿಲ್ಲ, ಅಷ್ಟರ ಒಳಗಡೆ ಆ ಮರದ ಎಲೆಗಳು ಯಾವ ರೀತಿ ಇರ್ತಾವಂತಂದ್ರೆ ಖಡ್ಗದ ಪ್ರಹಾರ ಅಲ್ಲಿ ಆ ಶರೀರದ ಮೇಲೆ, ನಾರ್ಕಿ ಶರೀರದ ಮೇಲೆ ಆಗ್ತಾ ಇರುತ್ತೆ. ಹಿಂಸಾ ಉಸಿ ದೇಹ ಪರ್ ಗಿರ್ನೆ ಸೆ ದೇಹ ಕಾ ಉತ್ನಾ ಹಿಸ್ಸಾ ಕಟ್ ಜಾತಾ ಹೈ. ಎಲ್ಲಿ ಬಿತ್ತ ಅಲ್ಲಿ ಕಟ್ಟಾಯ್ತು, ಎಲ್ಲಿ ಬಿತ್ತ ಅಲ್ಲಿ ತುಂಡಾಯ್ತು ಅನ್ನುವಂತ ಪ್ರಹಾರ ಅಲ್ಲಿ ಆಗ್ತಾ ಇರ್ತಾವ. ಜಿಸ್ಸೆ ವ ನರಕವಾಸಿ ನಾರ್ಕಿ ಮಹಾ ದುಃಖ ವೇದನಾ ಕರ್ತಾ ಹೇ. ಆ ನರಕವಾಸದಲ್ಲಿರುವಂತಹ ನಾರ್ಕಿ ಜೀವ ಬಹಳ ದುಃಖದ ವೇದನಾ ಸಹನೆ ಮಾಡ್ತಿರ್ತಾವ. ಫಿರ್ ಕ್ಯಾ ವಹಾ ಸೆ ಆಗೆ ಬಡನೆ ಕಾ ವಿಚಾರ ಕರ್ ವೈತರಣಿ ನದಿ ಮೇ ಪಾನಿ ಪೀನೆ ಕೆ ಲಿಯೆ ಜಾತಾ ಹೈ. ಅಲ್ಲಿಂದ ಮುಂದೆ ಬಂದು ವೈತರಣಿ ನದಿ ಅಂತ ನದಿ ಇರುತ್ತೆ, ಆ ನದಿಯಲ್ಲಿ ನೀರಿರುತ್ತೆ, ನೀರು ಕುಡಿಲಿಕ್ಕಂತ ನದಿಗೆ ಹೋಗ್ತಾರೆ. ಅಲ್ಲಿ ನೀರು ಏನಿರುತ್ತಲ್ಲಿ? ನೀರು ಇರುವುದಿಲ್ಲ. ನೀರು ಇರಬಹುದಂತ ಹೊಳೆಯಲ್ಲಿ ಹೋಗಿ ನೀರು ಕುಡಿಲಿಕ್ಕೆ ಇಷ್ಟಪಡ್ತವ, ಆದ್ರೆ ಅಲ್ಲಿ ನೀರು ಇರುವುದಿಲ್ಲ. ಅಲ್ಲಿ ಏನಿರುತ್ತೆ? विक्रिया के द्वारा अन्य नारकियों को कष्ट देने हेतु उक्त प्रकार की प्रतिक्रिया करते हैं. ಆ ನೀರಲ್ಲಿ ಹೋದ ಕೂಡಲ ಕ್ರಿಮಿ ಕೀಟಗಳು, ನಾರ್ಕಿಗಳವ. ಕ್ರಿಮಿ ಕೀಟಗಳಂದ್ರೆ ಬೇರೆ ಇರಲ್ಲವ. ಆ ಕ್ರಿಮಿ ಕೀಟಗಳಂದ್ರೆ ನಾರ್ಕಿ ಜೀವಿಗಳನ್ನ ವೈಕ್ರಿಕ್ ಶಕ್ತಿಯಿಂದ ಅನೇಕ ಪ್ರಕಾರದ ರೂಪಗಳನ್ನ ಧಾರಣೆ ಮಾಡಿಕೊಂಡು ಆ ರೂಪದಿಂದ ಆ ನಾರ್ಕಿ ಜೀವಕ್ಕೆ ಮತ್ತೇನ್ ಮಾಡ್ತಿರ್ತಾವ? ಪ್ರಹಾರ ಮಾಡ್ತಿರ್ತವ. ಯಹಿ ಉಪಕ್ರಮ ಪ್ರತ್ಯೇಕ ನಾರಕಿ ಕಾ ಹೋತಾ. ಇದೇ ಉಪಕ್ರಮ ಇಲ್ಲಿರುತ್ತೆ, ಪ್ರತ್ಯೇಕ ನಾರಕಿ ಜೀವಿಗಳಿಗೆ ಈ ರೀತಿ ಇರುತ್ತದೆ. ಅಪಾರ ಕಷ್ಟ ಕಾ ಸ್ಥಾನ ಹೇ ನರಕ್. ಅಪಾರ ಕಷ್ಟಗಳ ಸ್ಥಾನ ಯಾವ್ದಿದೆ? ನರಕ ಇದೆ. ಹೋಗೋದಿತ್ತೇನ್ರಿ ಇಲ್ಲಿ? ಹೋಗ್ಬೇಕಲ್ಲಿ? ಹೋಗೋಣ, ಮತ್ತೊಂದು ಸರ್ತಿ ತಿರುಗಾಡಿ ಬರೋಣಲ್ಲ. ಹೋಗಿ ಎಲ್ರಿ ಟ್ರಿಪ್ಪಿಗೆ ಹೋದಾಗ ಹೋಗಿ ಬಿಡೋಣ, ಅಲ್ಲಿ ಸರ್ತಿ ಹೋಗಿ ತಿರುಗಾಡಿ ಬಂದ್ ಬಿಡೋಣ. ಹೋಗೋದೇನ್ರಿ ಅಶಕನ ಅಲ್ಲಿ ನರಕಕ್ಕೆ? ಹೋಗಿ ಬರೋಣ, ಸ್ವಲ್ಪ ತಿರುಗಾಡಿ ಬರೋಣ. ಕನಸಲ್ಲೂ ಹೋಗೋದು ಬೇಡ ಅಂತ ಯೋಚನೆ ಮಾಡ್ತೀವಿ, ಆದ್ರೆ ಹೋಗುವಂತ ಕ್ರಿಯೆಗಳನ್ನ ಮಾಡ್ತಿರ್ತೀವಿ. ಕನಸಲ್ಲೂ ಹೋಗೋದು ಬೇಡ ಅಂತ ಯೋಚನೆ ಭಾವನೆ ಆಗ್ತಾ ಇದೆ, ಆದ್ರೆ ಹೋಗುವಂತ ಆಚರಣೆಗಳು, ನಾವು ಹೋಗುವಂತ ಕ್ರಿಯೆಗಳನ್ನ ನಾವು ಮಾಡ್ಕೊಂತ ಕೂತಿದೀವಿ. ಎಲ್ಲಿ? ಟ್ರಿಪ್ಗೆ. ಬಾಯಲ್ಲಿ ಹೇಳ್ತೀವಿ ನರಕ ಬೇಡಪ್ಪ, ನರಕ ದುಃಖ ಬೇಡಪ್ಪ, ನರಕದ ಕಷ್ಟ ಬೇಡ ಅಂತ ಬಾಯಿಂದ ಹೇಳ್ತೀವಿ, ಆದ್ರೆ ಹೋಗುವಂತ ಕ್ರಿಯೆಗಳು ಅದನ್ನೇ ಮಾಡ್ತಾ ಇದ್ದೀವಿ ನಿರಂತರ. ಮತ್ತು ಸುಮ್ಮನೆ ಒಂದು ಸರ್ತಿ ಎರಡು ಸರ್ತಿ ಅಲ್ಲ, ನಿರಂತರ ಅದನ್ನೇ ಮಾಡ್ತಾ ಇದೀವಿ ನಾವು, ನರಕಕ್ಕೆ ಹೋಗುವಂತ ಕ್ರಿಯೆಗಳು. ಆ ಕಾರಣದಿಂದ ಅಹೋ ಜ್ಞಾನಿ ಕಹಿ ಸಾಗರ್ ತಕ್. ಎಷ್ಟು ದಿವಸ? ಒಂದ್ ದಿವಸ ಎರಡು ದಿವಸ ಅಲ್ಲ. ಸಾಕಾಯ್ತು ನನಗೆ ಅಂತ ಹೋಗಿ ಆತ್ಮಹತ್ಯೆ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ನನಗೆ ಸಾಕಾಯ್ತಪ್ಪ ಅಂತ ಅಕಾಲಿ ಮರಣ ಮಾಡ್ಕೊಳಕ್ಕಾಗಲ್ಲ. ನನಗೆ ಇದು ಕಷ್ಟ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಬೇರೆ ಕಡೆ ಓಡಿ ಹೋಗ್ಲಿಕ್ಕಾಗಲ್ಲ. ನೀವು ಎಷ್ಟು ದಿವಸ ಅಲ್ಲಿ ಆಯುಷ್ಯ ಕಟ್ಕೊಂಡು ಹೋಗಿದಿರಿ, ಅಷ್ಟು ದಿವಸ ತನಕ ಅದನ್ನ ನಾವು ಅನುಭವಿಸಲೇಬೇಕ. ಅಹೋ ಜ್ಞಾನಿ ಕಹಿ ಸಾಗರ್ ತಕ್ ಸಾಗರ್ ಕಾ ಜಲ್ ಪೀನಾ ತೋ ದೂರ ದೇಖನೆ ಕೋ ಭಿ ನಹಿ ಮಿಲಾ. ಎಷ್ಟೋ ಸಾಗರ ತನಕ ಅಲ್ಲಿ ನಾವು ಆ ನರಕದಲ್ಲಿ ನಿಂತ್ಕೊಂಡು ಸಾಗರ ಕಾ ಜಲ, ಸಮುದ್ರದ ನೀರು, ನದಿ ನೀರು, ಕೆರೆ ನೀರು, ಸರೋವರದ ನೀರು, ಬಾವಿ ನೀರು, ಬೋರ್ವೆಲ್ ನೀರು, ಮಳೆ ನೀರು, ಯಾವುದೂ ನೀರಿಲ್ಲ ಅಲ್ಲಿ. ಯಾವುದು ನೀರಿಲ್ಲ ಅಲ್ಲಿ. ಯಾಕೆ ನೀರು ಸಿಗಲ್ಲ ಹೇಳಿ? ಅಲ್ಲಿ ಯಾಕೆ ಸಿಗಲ್ಲ ನೀರು ನಮಗಲ್ಲಿ? ದುರುಪಯೋಗ ಮಾಡಿರ್ತೀವಿ ನಾವಿಲ್ಲಿ. ಅಲ್ಲಿ ನಮಗೆ ನೀರು ಯಾಕೆ ಸಿಗಲ್ಲ? ಅಲ್ಲಿ ನೀರು ಯಾಕೆ ಸಿಗಲ್ಲ ಅಲ್ಲಿ ಅಂತಂದ್ರೆ ದುರುಪಯೋಗ ಮಾಡಿರ್ತೀವಿ ಇಲ್ಲಿ, ಅದಕ್ಕೆ ಅಲ್ಲಿಲ್ಲ, ಅದಕ್ಕೆ ಅಲ್ಲಿ ನೀರು ಇಲ್ಲ.
ಅನ್ಕೊಂಡು ಏನು ಮಾಡ್ತೀರ ಅಲ್ಲಿ? ಅನುಭವಿಸೋದಲ್ಲ ಅಲ್ಲಿ. ಅಲ್ಲಿ ಅಲ್ಲಿ ಅನ್ಕೊಂಡು ಏನು ಪ್ರಯೋಜನ? ಅಲ್ಲಿ ಅನುಭವಿಸೋದ ಅಲ್ಲಿ. ದುರುಪಯೋಗ ಮಾಡ್ರಿ. ಇಲ್ಲಿ ಎಷ್ಟು ಹೇಳಿದ್ರಿ ನೀರಲ್ಲಿ? ಎಷ್ಟು ಹೇಳಿದ್ರು ನೀರಲ್ಲಿ? ಇಲ್ಲಿ ಎಷ್ಟು ಹೇಳಿದ್ರು? 36,450 ಜೀವ ಇಲ್ಲಿ ಒಂದು ಹನಿ ನೀರಲ್ಲಿ. ಎಷ್ಟು? ಇದು ಬೇರೆ ನಿಮ್ಮ ವಿಜ್ಞಾನಿಕರು ಹೇಳ್ತಾರ, ನಿಮ್ಮ ಪುಸ್ತಕಗಳ ಶಾಸ್ತ್ರಗಳ ಶಾಲೆಯಾಗ ಓದಿನವಂತ ವಿಜ್ಞಾನಿಗಳು ಹೇಳ್ತಾರ, ಒಂದು ಹನಿ ನೀರಿನಲ್ಲಿ 36,450 ಜೀವಿಗಳಿದಾವಂತ ನಿಮ್ಮ ವಿಜ್ಞಾನಿಗಳು ಹೇಳ್ತಾರ. ನಮ್ಮ ವೀತರಾಗ ವಿಜ್ಞಾನ ಏನ್ ಹೇಳ್ತಂತಂದ್ರ ಅಸಂಖ್ಯಾತ ಜೀವಿಗಳು ಒಂದು ಹನಿ ನೀರಲ್ಲಿ ಇದಾವಂತ ಹೇಳ್ತಾರ. ವೀತರಾಗ ವಿಜ್ಞಾನಿಗಳು ಏನ್ ಹೇಳ್ತಾರ? ನಿಮ್ಮ ಸಾಮಾನ್ಯ ವಿಜ್ಞಾನಿಗಳು ಹೇಳಬಹುದು 36,450 ಜೀವ ಅಂತ ಸಾಮಾನ್ಯ ವಿಜ್ಞಾನಿಗಳು ಹೇಳ್ತಾರ. ಆದ್ರೆ ನಮ್ಮ ವೀತರಾಗಿ ವಿಜ್ಞಾನಿಗಳು ಏನ್ ಹೇಳ್ತಾರ ಅಂದ್ರೆ, ವೀತರಾಗಿ ವಿಜ್ಞಾನಿಗಳು ಏನ್ ಹೇಳ್ತಾರ ಅಂತಂದ್ರೆ ಒಂದು ಹನಿ ನೀರಲ್ಲಿ ಅಸಂಖ್ಯಾತ ಜೀವಿಗಳಿದಾವಂತ ಹೇಳ್ತಾರೆ. ಇಲ್ಲಿ ಎಷ್ಟು ಜೀವಿಗಳ ಹಿಂಸೆ ಮಾಡಿದೀವಿ, ಎಷ್ಟು ಜೀವಿಗಳನ್ನ ಸಾಯಿಸಿದೀವಿ. ಯಾಕೆ ನೀರು ಸೋಸಿ ಕುಡಿಬೇಕಂತ ಹೇಳ್ತಾರ? ಯಾಕೆ ನೀರನ್ನು ಸೋಸಿ ಕುಡಿಬೇಕಂತ ಹೇಳ್ತಾರ? ಯಾಕ? ಇದೇ ಕಾರಣದಿಂದ. ಎಷ್ಟು ಜೀವ ಹಿಂಸೆ ಮಾಡ್ತಿದ್ರ, ಎಷ್ಟು ಪಾಪದ ಕೆಲಸ ಮಾಡ್ತಿದ್ರ, ಎಷ್ಟು ಪಾಪ ಕೃತ್ಯಗಳನ್ನ ಮಾಡ್ತಿದ್ರ. ಅಷ್ಟು ಜೀವಿಗಳನ್ನ ಸಾಯಿಸಿ ನೀವು ಎಲ್ಲಿ ಹೋಗ್ತೀರಾ? ನರಕಕ್ಕೆ ಹೋಗ್ಬೇಕಲ್ಲ. ಬೇರೆ ಆಪ್ಷನ್ ಇಲ್ಲ ಅಲ್ಲಿ, ಬೇರೆ ಜಾಗನೇ ಇಲ್ಲ ಅಲ್ಲಿ. ನೀರ ಸೋಸದೆ, ನೀರನ್ನು ಪ್ರಾಸುಕ್ ಮಾಡದೆ ನೀವು ನೀರನ್ನ ಸೇವನೆ ಮಾಡ್ತಿದ್ರ ಅಂತಂದ್ರ ನಿಮಗೆ ಪಕ್ಕಾ ಗ್ಯಾರಂಟಿ ಅಲ್ಲಿ ಕಾದಿದೆ, ಟಿಕೆಟ್ ತೆಗಿತಾ ಇದ್ರ ಅಂತ ಅನ್ಕೊಳ್ತೀವಿ. ಆ ಲಿಸ್ಟ್ ಅಲ್ಲಿ ನಿಂತ್ಕೊಂಡಿದ್ರ ಅಂತ ತಿಳ್ಕೊಳ್ತೀವಿ. ನಂಬರ್ಗೆ ಟಿಕೆಟ್ ತೆಗಿಯೋ ನಂಬರ್ಗೆ ಕನ್ಫರ್ಮೇಶನ್ ಆಗಿಲ್ಲ ಆದ್ರೆ ನೋಡ್ರಿ, ತತ್ಕಾಲದಲ್ಲಿ ಟಿಕೆಟ್ ತೆಗದೇ ಬಿಟ್ರಿ ನೀವು, ವೇಟಿಂಗ್ ಲಿಸ್ಟ್ ದಲ್ಲಿ ಇದ್ದೇ ಇದ್ರಿ ನೀವು. ಪ್ರಾಸುಕ ಜಲ ಮಾಡ್ತಿದ್ರಿ. ಇನ್ನು ಬಹಳ ಮುಂದೆ ಹೋಗೋದು ಬೇಡ ನಡ್ರಿ. ನಾನು ಕೇಳಿ, ಒಂದು ಪ್ರಶ್ನೆ ಕೇಳ. ಪ್ರಾಸುಕ ಜಲ ಮಾಡ್ತೀರಿ, ಸರಿ ಅಲ್ವಾ? ಸರಿ ಅಲ್ವಾ? ಪ್ರಾಸುಕ ಜಲ ಮಾಡ್ತೀರಿ, ಸರಿ ಅಲ್ವಾ? ಯಾವಾಗ ಸೋಸಿರ್ತೀರಿ ನೀರನ್ನ? ಎಲ್ಲಿ ಯಾವಾಗ ಸೋಸಿರ್ತೀರಿ ಹೇಳಲ್ರಿ ನನಗ. ಆ ನಲ್ಲಿಗೆ ಒಂದು ಬಟ್ಟೆ ಕಟ್ಟಿರ್ತೀರಿ, ಹೌದಿಲ್ಲ? ನಲ್ಲಿಗೆ ಒಂದು ಬಟ್ಟೆ ಕಟ್ಟಿರ್ತೀರಿ. ಯಾವಾಗ ಕಟ್ಟಿರ್ತೀರಿ ಬಟ್ಟೆ? ಅದ ಅಲ್ಲ, ನೀವೊಬ್ರು ಇದೀರಪ್ಪ, ಎಲ್ಲರೂ ಹಂಗೆ ಮಾಡ್ತೀರಂತ ಹೇಳ್ತಿಲ್ಲ ನಾನು ಒಬ್ರಿಗೆ ಹೇಳಕತ್ತಿಲ್ಲ, ಇಡೀ ಎಲ್ಲರಿಗೂ ಹೇಳ್ತಾ ಇದೀನಿ. ಆ ನಲ್ಲಿಗೆ ಒಂದು ಬಟ್ಟೆ ಕಟ್ಟಿರ್ತೀರಿ. ಯಾವಾಗ ಕಟ್ಟಿರ್ತೀರಿ? ಅದ್ 8 ದಿವಸ 15 ದಿವಸ ತಿಂಗಳು ಗೊತ್ತಿಲ್ಲ. ಆ ಬಟ್ಟೆಯಲ್ಲಿ ಬಂದು ಜೀವಾಣುಗಳು ಕೂತಿರ್ತಾವ. ಜೀವಾಣುಗಳ ಪರಿಸ್ಥಿತಿ ಏನಾಗಿರ್ತಾವ ಗೊತ್ತೈತೆ ನಿಮಗ? ಆ ಒಂದು ಜೀವ ಅಲ್ಲ, 2 ಜೀವ ಅಲ್ಲ, ಅಸಂಖ್ಯಾತ ಜೀವಗಳನ್ನ ಸಾಯಿಸ್ತಿದ್ರಿ ನೀವಲ್ಲಿ. ಮತ್ತೆ ಹೇಳ್ತೀವಿ ನಾವು ಪ್ರಾಸುಕ್ ಅಂತ ಹೇಳ್ತೀವಿ. ಎಲ್ಲಿ ನಿಮ್ಮದು ಮಣ್ಣು ಪ್ರಾಸುಕ್ ಐತಿ? ಒಮ್ಮೆ ನೀರು ಸೋಸಿದ್ರು ಅಂತಂದ್ರ ಆ ನೀರ್ ಮೇಲೆ, ಬಟ್ಟೆ ಮೇಲೆ ಇರುವಂತ ಜೀವಾಣುಗಳನ್ನ ಮತ್ತೆ ಪುನಃ ನೀರಲ್ಲಿ ಬಿಡ್ಬೇಕಂತ ಹೇಳ್ಯಾರ. ಬಿಡ್ತೀರಾನ ಯಾವಾಗಾದ್ರೆ ನೀವು? ಇದೇ ಹೇಳ್ರಲ್ಲ. ಮತ್ತೆ ನನಗ ಎಲ್ಲೈತಿ ನಿಮ್ಮದು ಪ್ರಾಸುಕ್? ಇಲ್ಲಿ ಎಲ್ಲೈತಿ ನಿಮ್ಮದು ಪ್ರಾಸುಕ್? ಎಲ್ಲೈತಿ ಹೇಳ್ರಿ ನನಗಿಲ್ಲಿ. ಎಲ್ಲಿ ಹಾಕ್ತಿರಿ ನೀರು? ಅದನ್ನೇ ಹೇಳ್ರಲ್ಲ. ಅದನ್ನೇ ಹೇಳ್ತಾರ ನಿಮಗಿಲ್ಲಿ. ಅದು ಸಪ್ಪ ಅಂತ ಹೇಳ್ತಾರಲ್ಲಿ. ನಮ್ಗೆ ಎಷ್ಟ್ ಆಗತ್ತೆ ನಾವ್ ಅಷ್ಟು ಕೇಳ್ರಿ. ವಾದ ಮಾಡಕ್ ಹೋಗ್ಬಿಡ್ರಿ. ಎಷ್ಟು ಆಗ್ತಿದಷ್ಟು ಮಾಡ್ತೀವ ಅಂತ ಹೇಳ್ತೀವಲ್ಲ, ಅದು ಕ್ರಿಯೆ ನಿಮ್ಗೆ ತಪ್ಪ ಇದೆ ಸಂಪತ್ತನ್ನ. ಅದು ನಾವೆಲ್ಲೋ ಹಾಕ್ತಿವಿ, ಹೊರಗಡೆ ಹಾಕ್ತಿವಿ ಅಂತ ಹೇಳಿದ್ರಿ. ಹೊರಗಡೆ ಎಲ್ಲಿ ಹಾಕ್ತೀರಿ? ಎಲ್ಲಿ ಹಾಕ್ತೀರಿ? ನಿಮ್ಮ ಮನೆ ಎಲ್ಲಿದೆ? ನಿಮ್ಮ ಮನೆ ಎಲ್ಲಿದೆ ನಿಮ್ಮದು? ಯಾವ ಕಾಲನಿ? NR ಕಾಲೋನಿಯಲ್ಲಿ ನಿಮ್ಮ ಮನೆ ಇದೆ. ಪ್ಲಾಟ್ ನಂಬರ್ ಎಷ್ಟು? ಮನೆ ನಂಬರ್ ಎಷ್ಟು? 5 ನಂಬರ್ ನಿಮ್ಮದು ಮನೆ ನಂಬರ್, ಸರಿನಾ? ಮನೆಯಲ್ಲಿ ನೀವು ಸಂಜೆ ತನಕ ಮನೇಲಿ ಇದ್ದೀರಾ. ಮನೆ ಬಿಟ್ಟು ಅಲ್ಲಿಂದ ಬಂದ್ರಿ. ಎಲ್ಲಿ ಬಂದ್ರಿ? ಬಸ್ತಿಗೆ ಬಂದ್ರಿ. ಬೆಳಗ್ಗೆ ಬಂದು ಬಸ್ತಿಲಿ ಅಭಿಷೇಕ, ಪೂಜೆ, ಸ್ವಾಧ್ಯಾಯ ಎಲ್ಲ ಮಾಡಿದ್ರಿ. ಆಹಾರ ದಾನ ಅದೆಲ್ಲ ಆಯ್ತು. ಸಂಜೆ ಸ್ವಾಧ್ಯಾಯ ಮಾಡ್ಕೊಂಡು ಮನೆಗೆ ಹೋದ್ರಿ. ಮನೇಲಿ ನಿಮ್ಮನ್ನ ಯಾರು ಸ್ವೀಕಾರ ಮಾಡ್ತಿಲ್ಲ, ಹೊರ ಹಾಕ್ಬಿಟ್ರಿ ನಿಮ್ಮನ್ನ. ಏನಾಗತ್ತೆ ನಿಮಗೆ ಅವಾಗ? ಮನೇಲಿ ನಿಮ್ಮನ್ನ ಯಾರು ಸ್ವೀಕಾರ ಮಾಡ್ಕೊಳ್ತಿಲ್ಲ. ಮನೆ ಯಾರೋ ಬೇರೆಯವ್ರು ಬಂದಲ್ಲಿ ಏನದು ಅಕ್ವೈರ್ ಮಾಡ್ಕೊಂಡಾರ. ನಿಮ್ಮ ಮನೆಗೆ ಯಾರೋ ಬಂದು, ನಿಮ್ಮ ಮನೆಗೆ ಬಂದು ಬೇರೆಯವ್ರು ಯಾರೋ ಅಕ್ವೈರ್ ಮಾಡ್ಕೊಂಡಾರ. ನಿಮ್ಮ ಮನೇಲಿ ಒಳಗೆ ಯಾರು ಕರ್ಕೊಳ್ತಿಲ್ಲ. ಏನಾಗತ್ತಾವ ನಿಮ್ಮ ಪರಿಸ್ಥಿತಿ?
ನಿಮ್ಮ ಪರಿಸ್ಥಿತಿ ಏನಾಗತ್ತೆ ಅವಾಗ? ಅದೇ ರೀತಿಯಲ್ಲಿ ಅನ್ನ ಎಲ್ಲಿಂದ ಬಂದವ ಅಲ್ಲೇ ಹೋದ್ ಬಿಡಕ್ ಹೇಳ್ಯಾರ ನಮಗದನ್ನ. ಆ ಜೀವಾಣುಗಳು ಎಲ್ಲಿಂದ ಬಂದವಲ್ಲ ಅವ್ರ ಮನೆಗೆ ತಲುಪಿಸ್ರಿ ಅಂತ ಹೇಳ್ಯಾರ ನಿಮ್ಮನ್ನ. ಎಲ್ಲಿಂದ ಬಂದವ ನೀರು ಜೀವಾಣುಗಳವು? ಮೂಲ ಸ್ಥಾನಕ್ಕೆ ಬಿಡಕ್ ಹೇಳ್ಯಾರ. ಆಗ್ತಾ ಇಲ್ಲ ಅಂತ ಅಷ್ಟೇ ಹೇಳಿ ಅದನ್ನ ಅದಕ್ಕೆ ವಾದ ಮಾಡಕ್ ಹೋಗ್ಬೇಡಿ. ಅಲ್ಲಲ್ಲ, ನಮ್ಮಿಂದ ಈ ಕ್ರಿಯೆ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಪಾಲನೆ ಮಾಡ್ತಾ ಇದೀವಿ ಅಂತ ಹೇಳಕ್ ಹೋಗ್ಬೇಡಿ. ನಾವು ಪ್ರಾಸುಕ ನೀರನ್ನು ಸೇವನೆ ಮಾಡ್ತಾ ಇದೀವಿ ಅಂತ ಹೇಳಕ್ ಹೋಗ್ಬೇಡಿ. ನಮ್ಮಿಂದ ಈ ಕ್ರಿಯೆ ಆಗ್ತಾ ಇಲ್ಲ ಅಂತ ನೋವನ್ನ ವ್ಯಕ್ತಪಡಿಸ್ರಿ ಇಲ್ಲಿ. ಆ ನೋವನ್ನ ವ್ಯಕ್ತಪಡಿಸ್ರಿ ಇಲ್ಲಿ. ಭಗವಂತರ ಮುಂದೆ ಪ್ರಾರ್ಥನೆ ಮಾಡಿ, ಭಗವಂತರ ಮುಂದೆ ಆ ನೋವನ್ನು ವ್ಯಕ್ತಪಡಿಸ್ರಿ. ಜಿನವಾನಿ ಮುಂದೆ ಕೂತ್ಕೊಂಡಾಗ ನೋವನ್ನು ವ್ಯಕ್ತಪಡಿಸ್ರಿ. ನಾವು ಪ್ರಾಸುಕ ಕುಡಿತೀವಿ ಅಂತ ಹೇಳ್ಕೊತ ಕೂರ್ಬೇಡ್ರಿ, ನಾವು ಪ್ರಾಸುಕ ಮಾಡ್ತೀವಿ ಅಂತ ಹೇಳ್ಕೊತ ಕೂರ್ಬೇಡ್ರಿ. ಯಾಕಂದ್ರೆ ನಿಮ್ಮಿಂದ ಆಗ್ತಾನೆ ಇಲ್ಲ ಈ ಕ್ರಿಯೆ. ನಿಮ್ಮಿಂದ ಈ ಕ್ರಿಯೆ ಆಗ್ತಾನೆ ಇಲ್ಲ. ಬಹಳ ಇದೆ ಮತ್ತದ್ರಲ್ಲಿ ಬಹಳಷ್ಟು. ಇನ್ನು ನಾವು ಹುಡ್ಕೋತ ಕೂತ್ರೆ, ಕೆದರ್ಕೋತ ಕೂತ್ರೆ ಚಾತುರ್ಮಾಸ ಆಗಲ್ಲ. ಅದನ್ನು ಒಪ್ಕೊಳ್ಳಿ, ಅದನ್ನ ಸ್ವೀಕಾರ ಮಾಡ್ಕೊಳ್ಳಿ, ಸ್ವೀಕಾರ ಮಾಡ್ಕೊಳ್ಳಿ ಅದನ್ನ. ಅದ್ರ ವಿಪರೀತ ಹೋಗಬೇಡಿ. ಇಲ್ಲಿ ಎದಕ್ಕೆ ಹೇಳ್ತಾರ ನಾವು ತಿಳ್ಕೊಳ್ಬೇಕಿಲ್ಲಿ, ಕೈ ಸಾಗರ್ ತಕ್ ಸಾಗರ್ ಕಾ ಜಲ್ ಪೀನಾ ತೋ ದೂರ ದೇಖನೆ ಕೋ ಭಿ ನಹಿ ಮಿಲಾ. ಅಲ್ಲಿ ನಾವು ಕುಡಿಯೋದಂತೂ ಬಹಳ ದೂರ. ಆ ನರಕದಲ್ಲಿ ನೀರು ಕುಡಿಬೇಕು, ಬಾಯಾರಿಕೆಯಾಗಿರುತ್ತೆ, ಕುಡಿಯೋದಂತೂ ಬಹಳ ದೂರ, ನೋಡ್ಲಿಕ್ಕೆ ಸಹ ಸಿಗಲ್ಲ. ಅಲ್ಲಿ ಆ ನೀರನ್ನು ನಮಗೆ ನೋಡಕ್ಕೂ ಸಿಗಲ್ಲ. ಕುಡಿಯೋದಂತೂ ಬಹಳ ದೂರ. 3 ಲೋಕದಲ್ಲಿ ಇರುವಂತ ನೀರು ಒಬ್ಬನೇ ಕುಡಿಬೇಕಂತ ಅಲ್ಲಿ ಆಸೆ ಆಗಿರುತ್ತೆ, ಅಷ್ಟು ಬಾಯಾರಿಕೆ ಆಗಿರುತ್ತೆ. ಕುಡಿಕ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನಾವು ಮಾಡುವಂತ ವಿಧಿಗಳು ಸರಿ ಇಲ್ಲ. ನಾವು ಮಾಡುವಂತ ಪಾಪದ ವಿಧಿಗಳಿದಾವೆ ಇಲ್ಲಿ. ನಾವು ಮಾಡುವಂತ ಜೀವ ಹಿಂಸಾ ವಿಧಿಗಳಿದಾವ. ನಮ್ಮ ಜೈನ ಧರ್ಮ ಇಷ್ಟು ಸೂಕ್ಷ್ಮತೆಯಿಂದ ಹೇಳುತ್ತೆ. ನಮ್ಮ ಜೈನ ಧರ್ಮದಲ್ಲಿ ಇಷ್ಟು ಸೂಕ್ಷ್ಮತೆಯಿಂದ ಹೇಳಿದಾರ. ನೀರಲ್ಲಿ ನಿಮ್ಮ ವಿಜ್ಞಾನದಲ್ಲಿ ಹೇಳಿದ್ರ 36,450 ಜೀವಿಗಳ ಒಂದು ಹನಿ ನೀರಲ್ಲಿ ಅಂತ ಹೇಳ್ತಾರ. ನಮ್ಮ ಜೈನ ಧರ್ಮದ ವೀತರಾಗ ವಿಜ್ಞಾನ ಹೇಳುತ್ತೆ ಅಸಂಖ್ಯಾತ ಜೀವರಾಶಿಗಳಿದಾವ ಅದರಲ್ಲಿ ಅಂತ ಹೇಳುತ್ತೆ. ನಾವೆಷ್ಟು ಜೀವಿಗಳನ್ನ ಸಾಯಿಸ್ತಾ ಇದೀವಿ ಯೋಚನೆ ಮಾಡ್ರಿ. ನಾವೆಷ್ಟು ಜೀವಿಗಳನ್ನ ಹಿಂಸೆ ಮಾಡ್ತಾ ಇದೀವಿ ಯೋಚನೆ ಮಾಡ್ರಿ. ಮತ್ತೆ ಹೋಗೋರಿಲ್ಲ, ನಾವ ಬೇಡೋದೇನ ಮೋಕ್ಷ ಮಾರ್ಗ, ಮೋಕ್ಷ ಫಲ. ಹೋಗೋದೆಲ್ಲ ನರಕಕ್ಕ, ಬೇಡೋದೇನ ಮೋಕ್ಷ, ಮತ್ತು ಮಾಡೋದೇನ ನರಕಕ್ಕೆ ಹೋಗುವಂತದ. ಬೇಡೋದನ್ನ ಮೋಕ್ಷ ಬೇಡೋದು ಭಗವಂತರ ಮುಂದೆ, ಮತ್ತೆ ಮಾಡೋದ ಕ್ರಿಯೆಗಳೆಲ್ಲ ನರಕಕ್ಕೆ ಹೋಗುವಂತವ. ಯಾವ್ದು ವಿಷಯಲ್ಲಿ ಹೋಗ್ತಿರ ಹೋಗ್ರಿ, ನಿಮ್ಮ ಮಾರ್ಗ ನಿಮಗೆ ಬಿಟ್ಕೊಟ್ಟಿದೆ. ನಿಮ್ಮ ಮಾರ್ಗ ನಿಮಗೆ ಬಿಟ್ಕೊಟ್ಟಿದ್ದಿದೆ. ಇಲ್ಲಿ ಯಾರು ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ. ಹೌದಲ್ರಿ ಸಂಪದನ್ನ? ಯಾರು ಒತ್ತಾಯ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಕಂಡಿದ ಮಾರ್ಗ, ನಿಮ್ಮ ಕಂಡಿದ ಮಾರ್ಗ. ಅದಕ್ಕೆ ನೀವು ಸಂಸಾರದಲ್ಲಿ ನಾವು ಪರದಾಡ್ತಿದ್ದೀವಿ ಅಂತ ತಿಳ್ಕೊಳ್ಬೇಕು ನಾವೆಲ್ಲರೂ. ನಮ್ಮ ಕಂಡಿದ ಮಾರ್ಗ ನಾವು ಸ್ವೀಕಾರ ಮಾಡ್ಕೊಂಡಿದೀವಲ್ಲ, ಅದಕ್ಕೆ ನಾವು ಸಂಸಾರದಲ್ಲಿ ಅನೇಕ ಮಾರ್ಗದಲ್ಲಿ ಇದೇನದು ಜೇಡ ಕಟ್ಟಿರುವಂತ ಬಲೆಯಲ್ಲಿ ಸಿಕ್ಕಾಕೊಂಡಿದೀವಿ ನಾವು. ಬಲೆಗೆ ದಾರಿ ಎಷ್ಟು? ಬಲೆಗೆ ದಾರಿಗಳೆಷ್ಟಿದಾವ ಲೆಕ್ಕ ಇಲ್ಲ, ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ದಾರಿಗಳಿದಾವ. ಅಂತ ಜೇಡಲ್ಲಿ ಸಿಕ್ಕಾಕೊಂಡು, ಜೇಡ ಬಲೆಯಲ್ಲಿ ಸಿಕ್ಕಾಕೊಂಡಿ ನಾವು. ಆಖೆ ಸಜಲ್ ಹೋ ಗೈ ಪರ್ ಜಲನ ದಿಕ್ ಸಕಾ. ಕಣ್ಣು ತರಸ್ ರಹ ಹೈ, ಕಣ್ಣು ಆಸೆ ಪಡ್ತಾ ಇದೆ ಒಂದು ಸರ್ತಿ ನೀರನ್ನು ನೋಡ್ಬೇಕಪ್ಪ ನಾನು ಅಂತ. ಕುಡಿಯೋದಂತೂ ದೂರದ ವಿಷಯ, ಅದ್ರ ನೋಡ್ಲಿಕ್ಕೆ ಸಹ ಅಲ್ಲಿ ಕಣ್ಣಿಗೆ ನೀರು ಸಿಗ್ತಾ ಇಲ್ಲ. ಜಲಕ್ಕೆ ಅಭಾವ ಮೇ ಶರೀರ್ ಜಲ್ ಸಾ ಗಯಾ ಜಲ್ ನ ಪಾಯ. ಈ ಜಲದ ಅಭಾವದಿಂದ ಈ ಶರೀರ ಏನಾಯ್ತು? ಸಂಪೂರ್ಣ ಸುಟ್ಟೋಯ್ತು. ಅದರ ನೀರು ನೋಡ್ಲಿಕ್ಕೆ ಅಲ್ಲಿ ಸಿಗ್ತಾ ಇಲ್ಲ. ಜಲನ ಪಾಯ. ಜಲಕ್ಕೆ ಸ್ಮರಣ ಕರ್ತೆ ಕರ್ತೆ ಹೋ ಗಯಾ ದೇಹ ಕಾ ಮರನ್. ಆ ಜಲದ ಸ್ಮರಣ ಮಾಡ್ತಾ 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 ಆ ದೇಹ ಏನಾಯ್ತಲ್ಲಿ ಸತ್ತು ಹೋಯ್ತು, ಮರಣ ಆಯ್ತು. ಆದ್ರೆ ಅದಕ್ಕೆ ಜಲ ಏನಲ್ಲಿ ಅದಕ್ಕೆ ನೋಡ್ಲಿಕ್ಕೂ ಕುಡಿಲಿಕ್ಕೂ ಸಿಗಲೇ ಇಲ್ಲ. ಸಾಮಾನ್ಯ ಒಂದು ಜಲಕ್ಕೆ ಹೋಗ್ರಿ, ಈಗ ಬಹಳ ಬೇಡೇನ, ನಾವ್ ಎಷ್ಟು ಮಾಡ್ತಿದೀವಿ ಯೋಚನೆ ಮಾಡ್ಬೇಕಿನ್ನ. ಬರೇ ಒಂದು ಜಲದ ವಿಷಯ ತಗೊಂಡು ನಾವು ಚರ್ಚೆ ಮಾಡ್ರಿ, ಚಿಂತನೆ ಮಾಡ್ರಿ, ಯೋಚನೆ ಮಾಡ್ರಿ. ನಾವೆಷ್ಟು ಪಾಪಗಳನ್ನ ಕಟ್ಕೊಳ್ತಾ ಇದೀವಿ. ಇನ್ನು ಮತ್ತೆ ಬಹಳ ಇದಾವ. ಹಂಗ ಮುಂದೆ ಬಂದಾಗ ಮತ್ತೆ ಬಹಳ ಹೇಳ್ತಾರ ಹಂಗ. ಅವ್ರ ಏನ್ ಮಾಡೋದು ಯೋಚನೆ ಮಾಡ್ರಿ, ಚಿಂತನೆ ಮಾಡ್ರಿ, ವಿಚಾರ ಮಾಡ್ರಿ, ಗಂಭೀರತೆಯಿಂದ ವಿಚಾರ ಮಾಡ್ರಿ. ಗಂಭೀರತೆಯಿಂದ
ವಿಚಾರ ಮಾಡಿ. ನಾವು ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ, ಬೋರ್ವೆಲ್ ನೀರಲ್ಲಿ ಆಗಲ್ಲ ಆಗಲ್ಲ ಅಂತ ಹೇಳ್ತಿದ್ದೀವಿ. ಯಾಕಾಗಲ್ಲ? ಬೋರ್ವೆಲ್ ನೀರಲ್ಲಿ ಕೂಡ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಒಂದು ಪೈಪ್ ಇಡ್ರಿ, ಅದಕ್ಕೆ ಒಂದು ಹೋಲ್ ತೆಗೀರಿ, ಒಂದು ಪೈಪ್ ಅದಕ್ಕೆ ಇದು ಮಾಡಿ, ಅದೇನೋ ಒಂದು ಮಾಡ್ತಾರೆ ಅದಕ್ಕೆ. ಹಿಂಗ ನಾವು ನಾಲ್ಕಿ ಅಂತ ಹೇಳ್ತೀವಿ, ನಾಲ್ಕಿ ಅಂತ ಹೇಳ್ತೀವಿ. ನಾಲ್ಕಿ ತರ ಒಂದು ಪೈಪ್ ಸಿಸ್ಟಮ್ ಮಾಡಿ ಬೋರ್ದಲ್ಲಿ ನೀರು ಹೋಗುವ ಹಾಗೆ ಇಲ್ಲಿ ಮೇಲೆ ಮಾಡಿರಲ್ಲ ನೀವು, ಗಂಧೋದಕ್ಕೆ ಹಾಕಲಿಕ್ಕೆ ಕೆಳಗಡೆ ನಾಲ್ಕಿ ತರ ಮೇಲೆ ಮಾಡಿದಿರಲ್ಲ, ಆ ರೀತಿ ಒಂದು ನಾಲ್ಕಿ ತರ ಬೋರ್ ಹೋಲಿಗೆ ಮಾಡಿ ಒಂದು ಪೈಪ್ ಕೆಳಗಡೆ ಉದ್ದ ಪೈಪ್ ಬಿಟ್ಟು ಬಿಡಿ. ಆ ನಾಲ್ಕಿಯಿಂದ ಆ ನೀರನ್ನು ಕೆಳಗಡೆ ಬಿಡಬಹುದು. ಯಾಕೆ ಬಿಡಲ್ಲ? ಮಾಡೋದು ದಾರಿಗಳು ಬಹಳ ಇದಾವ, ಮಾಡಕ್ಕೆ ದಾರಿಗಳು ಬಹಳ ಇದಾವ. ಅದ್ರ ಮಾಡಕ್ಕಾಗತ್ತಾ ಬಿಡತ್ತಾ ಅದು ನಿಮ್ಮ ವಿಷಯ, ಮಾಡಕ್ಕಾಗತ್ತಾ ಬಿಡತ್ತಾ ಅದು ನಿಮ್ಮ ವಿಷಯ. ಅದು ನಿಮ್ಮಿಂದ ಆಗುತ್ತಿಲ್ಲ, ಅದನ್ನ ಒಪ್ಕೊಳ್ಳಿ. ಅದು ಆಗತ್ತಾ ಬಿಡತ್ತಾ ಅದು ನನಗೆ ಕೇಳಿ ನಾನೇನು ಮಾಡಲಿ ಅದಕ್ಕೆ? ನೀವ್ ಯಾಕೆ ಬಂದು ಬೆಂಗಳೂರಲ್ಲಿ ನಿಂತ್ಕೊಂಡಿದ್ರೆ? ಹಾಗಾದ್ರೆ ಅವ್ರು ಎಲ್ಲರೂ ಹಳ್ಳಿಯಲ್ಲಿ ನಿಂತ್ಕೊಂಡ್ರೆ ಆರಾಮಾಗಿ ಧರ್ಮದ ಪಾಲನೆ ಮಾಡಬೇಕಾದ್ರೆ ಹಳ್ಳಿಯಲ್ಲಿ ನಿಂತ್ಕೊಳ್ಳ್ರಿ. ಬೆಂಗಳೂರಲ್ಲಿ ಏನ್ ಕೆಲಸ ಇದೆ ನಿಮ್ಮದು? ಇಲ್ಲಿ ಮಾಡಕ್ ಆಗ್ತಿಲ್ಲ, ಅದು ಬಿಡಕ್ ಆಗ್ತಿಲ್ಲ, ಅದು ನಿಮ್ಮ ವಿಷಯ. ಅದು ನನ್ನ ಪ್ರಶ್ನೆ ಅಲ್ಲ, ಅದು ನಿಮ್ಮ ಪ್ರಶ್ನೆ. ಅದು ನಿಮ್ಮ ಪ್ರಶ್ನೆ. ಅದು ನಾವು ಮಾಡ್ತಿಲ್ಲ, ಅದನ್ನ ಒಪ್ಕೊಳ್ಳಿ, ಅದನ್ನ ಸ್ವೀಕಾರ ಮಾಡ್ಕೊಳ್ಳಿಯಪ್ಪ. ಧರ್ಮವನ್ನು ಸ್ವೀಕಾರ ಮಾಡ್ಕೊಳ್ಳಿ. ನಮಗೆ ಕುಣಿಲಿಕ್ಕೆ ಬರ್ತಾ ಇಲ್ಲ ಅಂತ ನೆಲ ಡೊಂಕಿದೆ ಅಂತ ಹೇಳಕ್ ಆಗಬಾರ್ದು. ನಾವು ಕುಣಿತಿಲ್ಲ ಸರಿಯಾಗಿ, ನೆಲದ ಮೇಲೆ ಅಪವಾದ ಹಾಕಬೇಡಿ, ನೀವು ಆ ಭೂಮಿ ಮೇಲೆ ಅಪವಾದ ಹಾಕಬೇಡಿ. ನಾವು ಧರ್ಮದ ಪಾಲನೆ ಮಾಡ್ತಾ ಇಲ್ಲ ಅಂತ ಜಿನವಾನಿ ತಪ್ಪಿದೆ ಅಂತ ಹೇಳಕ್ ಹೋಗ್ಬೇಡಿ. ನಮ್ಮಿಂದ ಧರ್ಮದ ಆಚರಣೆ ಮಾಡಕ್ ಆಗ್ತಿಲ್ಲ ಅಂತ ಜಿನವಾನಿ ತಪ್ಪಿದೆ ಅಂತ ಹೇಳಕ್ ಹೋಗ್ಬೇಡಿ. ಜಿನವಾನಿನೇ ಇದೆ. ನಾವು ನೀಟಾಗಿ ನಡೀತಾ ಇಲ್ಲ, ನಾವು ಆಲಸಿಗಳಾಗಿದ್ದೀವಿ, ನಾವು ಪ್ರಮಾದಿಗಳಾಗಿದ್ದೀವಿ, ನಾವು ಉದಾಸೀನಗಳಾಗಿದ್ದೀವಿ. ಅದಕ್ಕೆ ನಮ್ಮಿಂದ ಧರ್ಮದ ಪಾಲನೆ ಮಾಡಕ್ ಆಗ್ತಿಲ್ಲ. ನಮಗೆ ಧರ್ಮದ ಪಾಲನೆ ಆಗ್ತಿಲ್ಲ ಕಾರಣ ಏನ? ಇವು ಸಾವಿರ ಕಾರಣಗಳಿದಾವ, ಸಾವಿರ ಕಾರಣಗಳಿದಾವ. ನಾವು ಸಿಟ್ಟಾಗಿದ್ದೀವಿ, ಬಾಡಿಗೆ ಮನೆಯಾಗಿದ್ದೀವಿ, ನಮ್ಗೆ ಬೋರ್ ನೀರಿಲ್ಲ, ಹೊಳೆ ನೀರು ಬರ್ತಾವ, ನಲ್ಲಿ ನೀರು ಬರ್ತಾವ. ಇವು ಸಾವಿರ ಕಾರಣಗಳಿದಾವ. ಸಾವಿರ ಕಾರಣಗಳು ಜಿನವಾನಿ ಕೇಳ್ಕೊತ ಕೂರಂಗಿಲ್ಲ, ಕರ್ಮ ಸಿದ್ಧಾಂತ ಕೇಳ್ಕೊತ ಕೂರಂಗಿಲ್ಲ, ನೋಡ್ಕೊತ ಕೂರಂಗಿಲ್ಲ. ಅದು ಕರ್ಮ ನಿಮ್ಮ ಕಾರಣಗಳು ನೋಡಲ್ಲ. ನೀನು ಯಾಕೆ ತಪ್ಪು ಮಾಡಿದಿ ಸಂಪತ್ತನ್ನ ಅಂತ ಕರ್ಮ ನೋಡಲ್ಲ. ಅದು ತಪ್ಪು ಮಾಡಿದಿ ಅಷ್ಟೇ ನೋಡ್ತೈತೆ. ಅದು ನೀನು ಯಾವ ಕಾರಣದಿಂದ ತಪ್ಪು ಮಾಡಿದಿರ ಅಂತ ಅದು ಕರ್ಮ ನೋಡಲ್ಲ. ಯಾಕೆ ತಪ್ಪು ಮಾಡಿದಿರಂತ ನೋಡಲ್ಲ ಅದು ಕರ್ಮ. ನೀನ್ ತಪ್ಪು ಮಾಡಿದೀಯ ಅದು ಅಷ್ಟೇ ನೋಡ್ತೈತಿ ಕರ್ಮ. ಅದು ನಿಮಗೆ ಬಿಟ್ಕೊಟ್ಟ ವಿಷಯಪ್ಪ. ಅದು ಒಪ್ಕೊಳ್ಳಲ್ಲ, ಅದೇ ಬೇಸರ ಆಗತ್ತಿತ್ತು ನಮಗ. ಅದನ್ನ ಒಪ್ಕೊಳ್ಳಲ್ಲ, ಅದೇ ಬೇಸರ ಆಗ್ತಾವ. ಭಗವಂತರ ಮುಂದೆ ಪ್ರಾರ್ಥನೆ ಮಾಡಿ, ಪ್ರಯತ್ನ ಪಡಿ, ಪುರುಷಾರ್ಥ ಪಡಿ, ಅದು ಸರಿಪಡಿಸ್ಲಿಕ್ಕೆ, ಅದನ್ನ ಸರಿಪಡಿಸ್ಲಿಕ್ಕೆ ಪುರುಷಾರ್ಥ ಮಾಡಿ. ತಂದಿಟ್ಕೊಳ್ಳಿ ಒಂದು 5,000 ಲೀಟರ್ ನೀರಿನ ಟ್ಯಾಂಕು. ಮಳೆ ಬೀಳ್ತಾ ಇರುತ್ತೆ ನಿಮ್ ಬೆಂಗಳೂರಲ್ಲಿ, ಯಾವಾಗ ಬೇಕಾದಾಗ ಮಳೆ ಬೀಳ್ತಾ ಇರುತ್ತೆ. ಮಳೆ ನೀರು ಸಿಂಚನೆ ಮಾಡಿ ಇಟ್ಕೊಳ್ಳಿ, ಬೇಕಾದಾಗ ನಿಮ್ಗೆ ಒಳ್ಳೆ ನೀರಿನ ಉಪಯೋಗ ಮಾಡ್ಕೊಳಕಾಗತ್ತೆ. ಯಾಕಾಗಲ್ಲ? ಕುಣಿಲಿಕ್ಕೆ ಬರ್ತಾ ಇಲ್ಲ, ಕುಣಿಲಿಕ್ಕೆ ಬರ್ತಿಲ್ಲ ನನಗ. ಒಂದು ಟ್ಯಾಂಕ್ ತಂದು ಇಟ್ಕೊಳ್ಳಿ. ನಿಮ್ಗೆ ಬಾಡಿಗೆ ಮನೇಲಿ ಇದಿರಲ್ಲ, ಟ್ಯಾಂಕ್ ಇಟ್ಕೊಳ್ಳಿಕ್ಕೆ ಬೇಡ ಅಂತ ಯಾರು ಹೇಳಲ್ಲ ನಿಮಗಲ್ಲಿ. ಹೊಸ ಟ್ಯಾಂಕ್ ಕಟ್ಕೊಳ್ಳಿ ಅಂದ್ರೆ ಬೇಡ ಅಂತ ಹೇಳ್ಬೋದು ಅವರು. ಒಂದು ಟ್ಯಾಂಕ್ ತಂದು, ಸಿಂಟ್ಯಾಕ್ಸ್ ತಂದು, ಪ್ಲಾಸ್ಟಿಕ್ ಟ್ಯಾಂಕ್ ತಂದು ಇಡಕ್ಕೆ ನಿಮ್ಗೆ ಯಾರು ಬೇಡ ಅಂತ ಹೇಳಲ್ಲ. ಇನ್ನು ಹೇಳ್ತಾರ ಅದಕ್ಕೂ ಬೇಡ ಅಂತ ಹೇಳ್ತಾರ. ಮತ್ತೆ ಅದನ್ನಾರ ಮಾಡ್ರಲ್ಲ, ಅಷ್ಟೇ ಮಾಡ್ರಲ್ಲ, ಪುಣ್ಯ ಬಂದು ಬಡ್ಕೊಳ್ತಾ ಹೇಳ್ತಾರ. ದಾರಿಗಳು ಬಹಳ ಇದಾವ ಧರ್ಮ ಮಾಡಕ್ಕ. ಅಧರ್ಮ ಮಾಡಕ್ ಹೆಂಗ ದಾರಿಗಳು ಬಹಳ ಇದಾವಲ್ಲ, ಹಂಗ ಧರ್ಮ ಮಾಡೋಕ್ಕೂ ದಾರಿಗಳು ಬಹಳ ಇದಾವ. ಅದನ್ನ ಉಪಯೋಗ ಮಾಡ್ಕೊಳ್ತಿಲ್ಲ ನಾವು. ಸಹಜತೆಯಿಂದ ಯಾವ್ದಾಗತ್ತೆ ಅದನ್ನ ನೋಡ್ತಾ ಇದ್ದೀವಿ ನಾವು. ಕಷ್ಟ ಬೇಡ ನಮಗೆ, ನೋವು ಬೇಡ, ತೊಂದರೆ ಬೇಡ, ಈಸಿ ಆಗ್ಬೇಕು, ಬಹಳ ಈಸಿ ಆಗ್ಬೇಕಂತ ಯೋಚನೆ ಮಾಡ್ತೀವಿ. ಈಜಿ ಬೇಡಪ್ಪ, ವಿಚಾರ ಮಾಡ್ರಿ, ಚಿಂತನೆ ಮಾಡ್ರಿ. ಯಹಿ ವೇದನಾ ಇಸ್ ಜೀವನೆ ಅನೇಕೋ ಬಾರ್ ಭೋಗಿ, ಪರಂತು ಕರ್ಮ ಬಂಧ ಕೆ ಸಾಥ್ ಪಶು ಪರ್ಯಾಯ ಮೇ ಭೀ ಭೂಕ್ ಪ್ಯಾಸ ಕೋ ಸಹನ ಕಿಯಾ ಭಯ್ಯಾ. ಈ ವೇದನೆಯನ್ನು ಅನೇಕೋ ಬಾರ್ ಭೋಗ, ಅನೇಕ ಸರ್ತಿ ಈ ವೇದನೆಯನ್ನು ಅನುಭವಿಸಿದ್ರು ನರಕದಲ್ಲಿ ಹೋಗಿ. ಪರಂತು ಕರ್ಮ ಬಂಧಕ್ಕೆ ಸಾಥ್, ಕರ್ಮದ ಬಂಧ ಇರುವ ಕಾರಣದಿಂದ ಪಶು ಪರ್ಯಾಯ ಮೇ ಭೀ, ಅಲ್ಲಿಂದ ಎಲ್ಲಿ ಬಂದ್ವಿ? ಪಶು ಪರ್ಯಾಯದಲ್ಲಿ, ತ್ರಿಯಂಚ ಪರ್ಯಾಯದಲ್ಲಿ ಬಂದಿವಿ. ಭೂಕ್ ಪ್ಯಾಸಕೋ ಸಹನ ಕಿಯ, ಅಲ್ಲಿಯೂ ಬಂದು ಕೂಡ ಅದೇ ಸಹನೆ ಮಾಡ್ಬೇಕಾಯ್ತಲ್ಲಿ. ಸಮಯಕ್ಕೆ ಹೋಗಿ ನೀರು ಕೈ ಹಾಕಿ ನೀರು ಕುಡಿಲಿಕ್ಕಾಗಲ್ಲ, ಸಮಯಕ್ಕೆ ಹೋಗಿ ತಗೊಂಡು ತಿನ್ಲಿಕ್ಕಾಗಲ್ಲ. ಮನೆಯಲ್ಲೇ ಮಾಡಿಲ್ಲ ಅಂದ್ರೆ ಹೋಟೆಲ್ದಲ್ಲಿ ಹೋಗಿ ತಿಂತೀರಿ ನೀವು.
ಮನೆಯಲ್ಲಿ ಸಿಗ್ತಾ ಇಲ್ಲ ಅಂತ ಹೋಟೆಲ್ದಲ್ಲಿ ಹೋಗಿ ತಿನ್ಬಹುದು. ಅದ್ರ ಪಶುಗಳು ಎಲ್ಲಿ ತಿನ್ನಕ್ಕಾಗತ್ತೆ? ಬಂಧನದಲ್ಲಿ ಇರ್ತಾವ. कर्म बंद के साथ समय पर पानी नहीं मिला, कर्म बंधದ ಕಾರಣದಿಂದ ಸಮಯಕ್ಕೆ ಅದಕ್ಕೆ ನೀರು ಕುಡಿಲಿಕ್ಕೆ ಸಿಗಲಿಲ್ಲ. प्यास ही तड़पना पड़ा, प्यासा ही तड़पना पड़ा, ಬಾಯಾರಿಕೆ ಆಗಿನೇ ಪರದಾಡಬೇಕಾಯ್ತು, ಒದ್ದಾಡಬೇಕಾಯ್ತು. फिर गंदा पानी पीने को मिला, ಕುಡಿಲಿಕ್ಕೆ ಒಳ್ಳೆ ನೀರು ಸಿಗಲಿಲ್ಲ ಅಂತಂದ್ರೆ ವೈಭವನ ಯಾವ ನೀರು ಕುಡಿತಾವ ಪಶುಗಳು? ಚರಂಡಿ ನೀರು ಕುಡಿಯುವಂತ ಪ್ರಸಂಗ ಬಂತು, ಅದಕ್ಕೆ ಕೊಚ್ಚೆ ನೀರು ಕುಡಿಯುವಂತ ಪ್ರಸಂಗ ಬಂತು. ಯಾಕೆ? ಒಳ್ಳೆ ನೀರು ಕುಡಿಲಿಕ್ಕೆ ಸಿಗ್ತಾ ಇಲ್ಲ, ಒಳ್ಳೆ ನೀರು ಯಾರು ತಂದು ಕುಡಿಸ್ತಾ ಇಲ್ಲ. ಎಂತೆಂತ ನೀರು ಕುಡಿತಾವ ಪಶುಗಳು, ಪಾಪ ಪ್ರಾಣಿಗಳವು. ನಾಲಿಯೋ ಕಾ ಪಾನಿ ಪೀನೆ ಕೋ ಮಿಲಾ, ಚರಂಡಿ ನೀರು ಕುಡಿಯಂತ ಪ್ರಸಂಗ ಬಂತು. ಸಾತ್ ಜಾತ್ ಕಾ ಝೂಟಾ ಪಾನಿ ಪೀನೆ ಕೋ ಮಿಲಾ, ನಾಲಿಯಲ್ಲಿ ಚರಂಡಿಯಲ್ಲಿ ಎಂತ ನೀರಿರುತ್ತೆ, ಅದು ಎಂತೆಂತ ಎಂಜಲದ ನೀರಿರುತ್ತೆ, ಎಂತೆಂತ ಗಲೀಜು ನೀರಿರುತ್ತೆ, ಎಂತೆಂತ ಗೊಚ್ಚೆ ನೀರಿರುತ್ತೆ, ಅಂತ ನೀರು ಕುಡಿಯಂತ ಪ್ರಸಂಗ ಆ ಪ್ರಾಣಿಗಳ. ನಾವೇನು ಕುಡ್ದಿಲ್ಲ ಅಂತ ನೀರು? ನಾವಂತ ನೀರು ಕುಡ್ದಿಲ್ಲ? ಕುಡ್ದಿವಿಲ್ಲ? ಇಲ್ಲ ಇಲ್ಲ ಅಂತ ಎಷ್ಟೋ ಸರ್ತಿ ಕುಡ್ದಿವಂತ ನೀರು ನಾವ, ಎಷ್ಟೋ ಸರ್ತಿ ಅಂತ ನೀರು ಕುಡ್ದಿವಿ, ಆದ್ರೂ ಸಹ ನಮಗಿನ್ನೂ ಬುದ್ಧಿ ಬರ್ತಿಲ್ಲ. ಯಾಕ ಅಂತ ನೀರು ಯಾಕೆ ಕುಡ್ದಿವಿ ಹೇಳಿ ಅಶೋಕನ? ಯಾಕೆ ಕುಡ್ದಿವಂತ ನೀರು ನಾವು? ಪಶು ಪರ್ಯಾಯದಲ್ಲಿ ಹೋಗಿ ಚರಂಡಿ ನೀರು ಕುಡಿಯಂತ ಪ್ರಸಂಗ ಬಂತು. ಯಾಕೆ ಯಾಕೆ ಬಂತು? ನಾವಿಲ್ಲಿ ದುರುಪಯೋಗ ಮಾಡ್ತಾ ಇದೀವಿ ಅಂತ, ಆ ನೀರಿನ ದುರುಪಯೋಗ ಮಾಡ್ತಾ ಇದೀವಂತ ಅಲ್ಲಿ ಹೋಗಿ ನಾವು ಕಳಿಬೇಕಂತ ಪ್ರಸಂಗ ಬಂತು. ಬೇಕಾದ್ರೆ ಚಾಲು ಮಾಡಿ ಬಿಸಾಡೋದ ನೀರು ಗೊಚ್ಚೋದ, ನಲ್ಲಿ ಆನ್ ಮಾಡಿ ಚರಂಡಿ ಬಿಟ್ಟು ಬಿಡೋದ. ಲಿಮಿಟ್ ಇಲ್ಲ, ಅನ್ಲಿಮಿಟ್ ನೀರು ಯೂಸ್ ಮಾಡುವ. ಒಂದು ಸಾಡಿ, ಒಂದು ಬಟ್ಟೆ, ಒಂದು ಪ್ಯಾಂಟ್ ಶರ್ಟ್ ತೊಳಿಲಿಕ್ಕೆ ಬಹಳ 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 ಅಂದ್ರೆ 10 ಲೀಟರ್ ನೀರು ಸಾಕಾಗ್ಬೋದಪ್ಪ ನಿಮಗ. ಬಹಳ ಕೇಳ್ತಾನೆ ಇದು. ಒಂದು ಪ್ಯಾಂಟ್ ಶರ್ಟ್ ತೊಳಿಲಿಕ್ಕೆ, ಒಂದು ಸೀರೆ ತೊಳಿಲಿಕ್ಕೆ ಒಂದು 10 ಲೀಟರ್ ನೀರು ಸಾಕಾಗ್ಬೋದಪ್ಪ ಅಂತ ಹೇಳಿದ್ರು. ಬಹಳ ಆಯ್ತು, ಇದೇ ಬಹಳ ಆಯ್ತು, ಇದೇ ಬಹಳ ಆಯ್ತು. ಒಂದು ಪ್ಯಾಂಟ್ ಶರ್ಟ್ ತೊಳಿಲಿಕ್ಕೆ ನಾವು ಎಷ್ಟು ನೀರು ಯೂಸ್ ಮಾಡ್ತೀವಿ ಇವಾಗ? ನಲ್ಲಿ ಆನೆ ಇರ್ತೈತೆ, ಅದು ಆನೆ ಇರ್ತೈತಿ. ವಾಷಿಂಗ್ ಮಷೀನ್ಗಳು ಮಾತ್ರ ಒಂದು ಏನು ಕತಿ ಕೇಳ್ತೀರಿ ಈಗ? ಅದು ಹೋಗ್ತಾನೆ ಇರ್ತೈತಿ, ಅದು ಹಿಂಗೆ ಬರ್ತಾ ಇರ್ತೈತಿ, ಹಿಂಗೆ ಹೋಗ್ತಾ ಇರ್ತೈತಿ. ಎಷ್ಟು ಜೀವಗಳನ್ನ ಸಾಯಿಸ್ತಾ ಇದ್ರಿ ಅಲ್ಲಿ? ಕುಡಿದ್ರೆ ಚರಂಡಿ ನೀರು ಹಾಗಾದ್ರೆ ವಾಷಿಂಗ್ ಮಷೀನ್ ನೀರೇ ಕುಡ್ರಿ ಅಲ್ಲಿ ಕೆಳಗಡೆ ಹೋಗಿ. ಪಶುಗತಿಯಲ್ಲಿ ಹೋಗಿ ಹುಟ್ಟ್ರಿ, ಇಲ್ಲಿ ನೀರಿನ ದುರುಪಯೋಗ ಮಾಡಿದ್ರಿ, ನೀರಿನ ದುರುಪಯೋಗ ಮಾಡಿ ಪಶು ಆಗಿ ಹುಟ್ಟ್ರಿ, ಹುಟ್ಟಿ ವಾಷಿಂಗ್ ಮಷೀನ್ ದಲ್ಲಿ ನೀರೇನು ಬಿಡ್ತಿರಲ್ಲ ವೇಸ್ಟ್, ಚರಂಡಿಗೆ ನೀರೇನು ಬಿಡ್ತಿರಲ್ಲ ವೇಸ್ಟ್, ಕುಡಿರಿ ಅವ ನೀರ. ಕುಡಿಲೇಬೇಕ, ಬಿಟ್ಟಪ್ಪಿಲ್ಲ. ನೀನೇ ಮಾಡಿದ್ದ ನೀನೇ ಉಣ್ ಅಂತ ಹೇಳ್ತಿದ್ದಿಲ್ಲ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಹೇಳ್ತಿತ್ತು ನೀನೇ ಮಾಡಿದ್ದ ನೀನೇ ಉಣ್ಣಲ್ಲಿ, ಬೇರೆಯವ್ರು ಯಾರು ಬರಲ್ಲ. ಸಂಪತ್ತನ್ನ ಮಾಡಿದ್ದ ಪಾಪ ನಾನು ಅನುಭವಿಸೋದಿಲ್ಲ, ನಾನು ಮಾಡಿದ್ದ ಪಾಪ ಸಂಪತ್ತನ್ನ ಅನುಭವಿಸೋದಿಲ್ಲ. ಇಲ್ಲಿ ಯಾರು ಮಾಡೋದ? ನಾನೇ ಮಾಡೋದ. ಅನುಭವಿಸೋದು ಯಾರ? ನಾನೇ ಅನುಭವಿಸೋದ. ಅನುಭವಿಸ್ರಿ ಹಾಗಾದ್ರೆ. ಇದು ಬರೀ ಒಂದು ವಾಷಿಂಗ್ ಮಷೀನ್ ವೈಭವನ ನೆನಪು ಮಾಡಿದ್ರಂತ ಇಂಥವು ಎಷ್ಟೋ ಗೊತ್ತಿಲ್ಲ ನಿಮ್ಮ ಜೀವನದಲ್ಲಿ ದಿನ. ವಾಷಿಂಗ್ ಮಷೀನ್ ಇರ್ಬೋದು, ಗೀಜರ್ಗಳಿರ್ಬೋದು, ಮತ್ತೇನಿದಾವ? ಬಹಳ ಇದಾವ. ಕಾರ್ ವಾಶು ನೋಡಿ, ನಾವು ಮನೆಯಲ್ಲಿ ಹಲ್ಲು ಉಜ್ಕೊಳ್ತಿದೀವಿ. ಅಮ್ಮ ಹೇಳದ್ ನೆನಪು ಮಾಡಿದ್ರು, ಹಲ್ಲು ಉಜ್ಕೊಳ್ಬೇಕಾದ್ರೆ ನಮಗೆ ಬಹಳ ಬಹಳ ಒಂದು 2 ಬಾಕ್ಸಪ್ಪ ನೀರು. ಅದು ಹಿಂಗೆ 2 ಬಾಕ್ಸ್ ನೀರು ಸಾಕಾಗ್ತೈತಿ ನಮ್ಗ. ನಾನು ಒಂದೊಂದ್ ಸರ್ತಿ ನೋಡಿದೀನಿ, ಕೆಲವೊಬ್ರದು ಒಂದೊಂದು ಊರಲ್ಲಿ ವಿಹಾರ ಮಾಡ್ಕೊಂತ ಹೋಗುವಾಗ ಒಂದೊಂದ್ ಸರ್ತಿನ ಧರ್ಮಶಾಲೆಲ್ಲ ವಸತಿ ನಿಂತಿರ್ತೀವಿ ಅಲ್ಲಿ ಅಂತಲ್ಲೆಲ್ಲ ನೋಡಿದೀವಿ. ಹಲ್ಲು ತಿಕ್ಕೊಳ್ಳಕ್ಕಂತ ಬ್ರಷ್ ಅಲ್ಲಿ ಪೇಸ್ಟ್ ಹಾಕ್ತಾರಲ್ಲ, ಆ ಬ್ರಷ್ ಅಲ್ಲಿ ಪೇಸ್ಟ್ ಹಾಕೋದಕ್ಕಿಂತ ಮುಂಚೆ ನಲ್ಲಿ ಆನ್ ಮಾಡಿ ಸ್ವಲ್ಪ ಬಾಯಿ ಮುಗಿಸ್ಕೊಂಡಿರ್ತಾರ. ಅವಾಗ ಏನ್ ನಲ್ಲಿ ಆನ್ ಇರ್ತೈತಲ್ಲ, ಆ ಹಲ್ಲು ಉಜ್ಜೋದ ಆಗಿ ಫುಲ್ ಕಿತ್ತೋದ್ ಕಿರ್ಕಿರ್ ಮಾಡ್ಕೊಂಡು ಕೊನೆಗೆ ಬಾಯಿ ಉಜ್ಜಿಕೋ ತನಕ ನಲ್ಲಿ ಆನೇ ಇರ್ತೈತಲ್ಲ. ಎಷ್ಟು ನೀರು ವೇಸ್ಟ್ ಮಾಡಿ ನಗಾಡಬೇಡ್ರಿ, ನೀವೆಲ್ಲ ಮಾಡೋ ತಪ್ಪುಗಳು ಇವೆಲ್ಲ ನಿತ್ತಲ್ಲ. ನಗಾಡಬೇಡ, ನೀವೆಲ್ಲ ಮಾಡೋ ತಪ್ಪುಗಳು ಇವೆಲ್ಲ. ಆಶೀರ್ವಾದ ನೋಡ್ರಿ, ಯೋಚನೆ ಮಾಡ್ರಿ, ಎಷ್ಟು ಪಾಪ ಇದೆ, ಎಷ್ಟು ಹಿಂಸೆ ಇದೆ ಇಲ್ಲಿ. ಒಳ್ಳೇದು 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 ಒಳ್ಳೇದು. परंतु तृष्णा वेदना समाप्त नहीं हुई. ಕೇರ್ಲೆಸ್ ಮಾಡ್ತಾ ಇದೀವಿ ನಾವು. ಇದೆಲ್ಲ ಏನ್ ಮಾಡ್ತಾ ಇದೀವಿ? ಕೇರ್ಲೆಸ್ ಮಾಡ್ತಾ ಇದೀವಿ. ಜಿನ್ವಾನಿ ಕೇರ್ಲೆಸ್ ಮಾಡ್ತಾ ಇದೀವಿ. ಜಿನ್ವಾನಿ ಕೇರ್ಲೆಸ್ ಮಾಡ್ತಾ ಇದೀವಿ ನಾವು. ಭಗವಂತನ ವಾಣಿಯನ್ನು ಕೇರ್ಲೆಸ್ ಮಾಡ್ತಾ ಇದೀವಿ. ವೀರ್ ಸಾಗರ್ ವಾಣಿ ಅಲ್ಲ, ವೀರ್ ಸಾಗರ್ ಶಬ್ದ ಅಲ್ಲ ಇವ. ಮछली पानी में रहकर प्यासी है. ಯೋಚನೆ ಮಾಡ್ರಿ, ಪಶುಗತಿಯ ಪ್ರಾಣಿ ಅದು. ಸಂತೋಷನ್ನ ಯಾವ ಪ್ರಾಣಿ ಅದು?
ಪಶುಗತಿ ತ್ರಿಯಂಚಗತಿ ಪ್ರಾಣಿ ಅದು ಯಾವುದು? ಮೀನು. ನೀರಲ್ಲಿ ಇದ್ದೇ ನೀರು ಬಾಯಾರಿಕೆ ಅದಕ್ಕೆ ತನಗೆ ಮಾಡಕ್ಕಾಗ್ತಿಲ್ಲ. ಮछली पानी में रहकर ही प्यासी रही. ಆ ಮೀನು ನೀರಲ್ಲಿ ಇದ್ದೇ ಅದಕ್ಕೆ ನೀರು ಕುಡಿಲಿಕ್ಕೆ ಆಗ್ತಾ ಇಲ್ಲ. ನೀರು ಕುಡಿದ್ರೆ ಸತ್ತೋಗುತ್ತೆ ಅದು ಕೂಡ. ನೀರಲ್ಲಿ ಇದ್ದು ನೀರು ಕುಡಿದ್ರೇನೆ ಸತ್ತೋಗ್ಬಿಡುತ್ತದ. विचार ಮಾಡ್ರಿ. मछली पानी में रहकर प्यासी है, फिर बताओ पानी में रहने वाला प्यासा वेदना प्यास वेदना से पीड़ित है. ಯೋಚನೆ ಮಾಡ್ರಿ. ನೀರಲ್ಲಿ ಇದ್ದೇ ಬಾಯಾರಿಕೆಯ ವೇದನೆಯನ್ನು ಅನುಭವಿಸ್ತಾ ಇದೆ ಯಾವುದು? ಮೀನು. फिर अन्य की बात ही क्या है? ಬೇರೆಯವರು ಯೋಚನೆ ಮಾಡೀಗ. ನೀರಲ್ಲಿ ಇದ್ದೇ ನೀರು ಕುಡಿಲಿಕ್ಕೆ ಸಿಗ್ತಾ ಇಲ್ಲ, ಬಾಯಾರಿಕೆಯಿಂದ ಅದು ವೇದನೆ ಸಹನೆ ಮಾಡ್ತಾ ಇದೆ, ಬಾಯಾರಿಕೆಯಿಂದ ನೋವನ್ನು ಸಹನೆ ಮಾಡ್ತಾ ಇದೆ. ಅನ್ಯರ ವಿಚಾರ ಮಾಡಿ ಇವಾಗ, ಅನ್ಯರದ ವಿಚಾರ ಮಾಡಿ ಇವಾಗ ಅಂತೇಳಿ ಹೇಳ್ತಾ ಇದ್ದಾರ. ನೋಡಿ, ವಿಚಾರ ಮಾಡಿ ಹಿಂಸೆಯಿಂದ ರಹಿತರಾಗರಿ, ಪಾಪದಿಂದ ರಹಿತರಾಗರಿ. ಸಾಧ್ಯವಾದಷ್ಟು ಪ್ರಯತ್ನ ಪಡಿ, ಸಾಧ್ಯವಾದಷ್ಟು ಪ್ರಯತ್ನ ಪಡಿ ಅಂತ ಓದ ಚರಂಡಿಗೆ ನೀರು ಸುರಿಬೇಡ ನೀರನ್ನ. ಅದನ್ನ ಸಾಧ್ಯವಾದಷ್ಟು ಅಂದ್ರೆ ಓದದ್ನ ನೀರು ಸಂಜೆ ತನಕ ಸಂಗ್ರಹ ಮಾಡಿದ ನೀರು ಚರಂಡಿಗೆ ಸುರಿದೆ ಅಂತ ಹೇಳ್ತಾ ಇಲ್ಲ. ಅದು ಎಲ್ಲಿಂದ ಬಂದವ ಅಲ್ಲೇ ಹಾಕ್ಲಿಕ್ಕೆ ಪ್ರಯತ್ನ ಪಡಿ. ಓಂ ನಮಃ ಸಬ್ಕೋ ಶಮಃ ಸಬ್ ಶೇ ಶಮಃ ಮಹಾವೀರ ಭಗವಾನ್ ಕಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತವ ಸುದಾನೆ ತ್ವಾಮಂಧ್ಯಮಾನಸ್ಸ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾನಂ ನಮೋ ಲೋಯಿ ಸವ್ವಸಾಹುನಂ. जय बोलो द्वादशांग जिनवानी माता की